ನನಗೂ ಒಂದ್ 2-3 ಪಾಯಿಂಟ್ ನಾನು ಚೇಂಜ್ ಆಗ್ಬೇಕು ಅಂತ ಅನ್ನಿಸ್ತು. ನಿಮ್ಗೆ ಅನ್ನಿಸ್ತಾ? ನನಗಂತೂ ಅನ್ನಿಸ್ತು ಒಂದ್ 2-3 ಪಾಯಿಂಟ್ಸ್ ಅಲ್ಲಿ ನಾನು ಕೂಡ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಅಂತ. ಸೊ ಲೈಫಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಈ ತರದ ಒಂದು ಟ್ರೈನಿಂಗ್ಗಳು ಇಲ್ಲ ಸಕ್ಸಸ್ ಆಗೋದಕ್ಕೆ ಹೊರಟಿರುವಂತ ವ್ಯಕ್ತಿಗಳ ಜೊತೆಗೆ ನಾವಿದ್ರೆ ನಾವು ಏನಾಗ್ಬೋದು, ಸಕ್ಸಸ್ ಆಗ್ಬೋದು ಲೈಫಲ್ಲಿ. ಇಲ್ಲ ನ್ಯೂ ಇಯರ್ ಪಾರ್ಟಿ ಮಾಡೋಣ ಅನ್ನೋ ಜೊತೆ ಹೋದ್ರೆ ಏನಾಗ್ಬೋದು, ಪಾರ್ಟಿ ಮಾಡಿದ ಅವತ್ತಿಗೆನಾ? ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ತುಂಬಾ ಜನ ಇಲ್ಲೇ ಇದಾರೆ. ಶಿವ ಕೂಡ ಒಬ್ಬರಲ್ಲಿ. ಶಿವ ಹೆಸರು ತಗೋಬೋದಾ? ಓಕೆ. ಸೊ 2 ವರ್ಷದಿಂದ ಅವ್ರ ಪಾರ್ಟಿ ಚೆನ್ನಾಗಿತ್ತು ಅನ್ಸುತ್ತೆ. ಕರೆಕ್ಟಾ? ಗೊತ್ತಿದ್ಯಾ? ಅವ್ರ ಯಾವ್ದಾದ್ರು ಒಂದು ಹಳೆ ಫೋಟೋ ಇದೆಯಾ? ಇದ್ರೆ ಹಾಕಿ. ಸೊ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ. ಯಾವ ವ್ಯಕ್ತಿಯ ಜೊತೆ ನಾವು ಇರ್ತೀವಿ ಆ ವ್ಯಕ್ತಿ ಏನಾಗಿದ್ದಾನೆ ಅದೇ ನಾವು ಕೂಡ ಆಗೋದು. ಹಾಗಾಗಿ ಒಂದು 2 years ಬ್ಯಾಕ್ ಶಿವು ಇಲ್ಲಿ ಬಂದಾಗ ಅವರು ನಾನು ಮುಂಚೆ ಅಷ್ಟು ಇನ್ವಾಲ್ವ್ ಆಗ್ತಿರ್ಲಿಲ್ಲ ಬಿಸ್ನೆಸ್ ಅಲ್ಲಿ. ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಂದ್ರೆ ನಾನು ಇನ್ನೂ ಯಾವ್ದು ಟ್ರೈನಿಂಗ್ಗಳು ಮೀಟಿಂಗ್ಗಳು ಬರ್ತಾ ಇರ್ಲಿಲ್ಲ. ಸೊ ಆ ಟೈಮಲ್ಲಿ ಅವರು ಆಫೀಸ್ಗೆಲ್ಲ ಬಂದಾಗ ಒಂದು ಗಾಡಿ ಎಲ್ಲ ಬಿಟ್ಕೊಂಡು ನಾನು ಕೇಳ್ತಿದ್ದೆ, ಸುದೀಪ್ ಯಾರು ಇದು, ಎಲ್ಲಿಂದ ಹಿಡ್ಕೊಂಬಂದ್ರಿ ಇವ್ರನ್ನ ಅಂತ. ನೋಡಕ್ಕೆಲ್ಲ ಸ್ಮಾರ್ಟ್ ಆಗವನೆ, ಬಟ್ ಗಾಡಿ ಗಿಡಿ ಎಲ್ಲ ಬಿಟ್ಕೊಂಡು ಯಾಕೆ ದೇವದಾಸ್ತರ ಆಗಿದ್ದಾರೆ ಅಂತ. ಸೊ ಆಮೇಲೆ ಅವರು ನಿಧಾನಕ್ಕೆ ನನ್ನ ಜೊತೆ ಕನೆಕ್ಟ್ ಆಗಿ ಸ್ಟಾರ್ಟ್ ಆದ್ರು, ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿ ಸ್ಟಾರ್ಟ್ ಆದ್ರು. 2 ತರ ವ್ಯಕ್ತಿಗಳು, ಒಂದು ಕಡೆ ಸ್ಮಾರ್ಟ್ ಪಿಕ್ ಬಿಟಾಲಿಯನ್, ಇನ್ನೊಂದು ಕಡೆ ಶಿವ ಅವರ ಎಕ್ಸ್ ಬಿಟಾಲಿಯನ್. ಅವರು ಆ ಕಡೆ ಎಳಿತಾರೆ, ಶಿವ ಈ ಕಡೆ ಬಂದ್ಬಿಡಿ ಅಂತ. ನಾವು ಈ ಕಡೆಯಿಂದ ಎಳಿತಾ ಇದೀವಿ, ಶಿವ ಈ ಕಡೆ ಬನ್ನಿ ಅಂತ. ಸೊ ಅವ್ರ ಕನ್ಫ್ಯೂಷನ್ ಏನ್ ಮಾಡೋದು ಅಂತ. ಇದೇ ತರ ಒಂದು ಟ್ರೈನಿಂಗ್ ಇತ್ತು. ನನ್ನ ಮೊದಲನೇ ಟ್ರೈನಿಂಗ್ ಅನ್ಸುತ್ತದು. ಫಸ್ಟ್ ಟೈಮ್ ನೀವೆಲ್ಲ ಬಂದಿದ್ದೀರಾ? ಸೊ ಗೋಲ್ಡ್ ಪಿಚ್ ಹೋಟೆಲ್ ಅಲ್ಲಿ ಅಫಿಷಿಯಲಿ ನಾನು ಅವತ್ತು ಈ ಒಂದು ಕಂಪ್ನಿನಲ್ಲಿ ಅಂದ್ರೆ ಇಷ್ಟು ದಿನ ಬರೀ ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಬಂದೆ. ಸೊ ಅವಾಗ ಸೀದಾ ಮೋಸ್ಟ್ಲಿ ಡೆಲ್ಲಿಗೆ ಹೋಗಿ ಬಂದ್ರೆ ಡೆಲ್ಲಿಗೆ ಹೋಗ್ಬೇಕಿತ್ತು, ಗೊತ್ತಿಲ್ಲ. ಹೋಗಿ ಬಂದಿದ್ರಾ? ಡೆಲ್ಲಿಗೆ ಹೋಗಿ ಬಂದಿದ್ರು. ನೋಡೋಣ ಯಾರೋ ದೀಪುಗೌಡ ಅಂತೆ. ನನ್ನ ಲೈಫಲ್ಲಿ ಎಂತೆಂತ ಹುಲಿಗಳನ್ನೆಲ್ಲ ನೋಡಿದ್ದೀನಿ. ಇವನು ಏನಿರ್ಬೋದು ನೋಡ್ಬೇಡ. ಎಂತೆಂತ ಬರೀ ಶಿವ ನಿಜವಾಗ್ಲು ಬದಲಾವಣೆ ಅನ್ನೋದಕ್ಕೆ ಹೇಳ್ತಾ ಇರೋದು. ಎಸ್ ಬರೀ ಶಿವ. ನೀವೊಬ್ರು ರೋಲ್ ಮಾಡಲ್ ರಿಯಲಿ ನಿಮಗೆ ಅಪ್ರಿಶಿಯೇಟ್ ಮಾಡ್ಬೇಕು ರಿಯಲಿ. ಬಹಳ ಖುಷಿ ಆಗುತ್ತೆ ನೋಡಿ. ಈ ತರ ಇದ್ರು ಶಿವು. ಯಾಕೆ ಆ ತರ ಇದ್ರು? ಆ ತರದವ್ರ ಜೊತೆಗಿದ್ರು. ಇವಾಗ ನೋಡಿ ಈ ತರದವ್ರ ಜೊತೆಗಿದ್ದಾರೆ, ಅದಕ್ಕೆ ಈ ತರ ಇದ್ದಾರೆ ಅಲ್ವಾ? ಡಿಫ್ರೆಂಟ್ ಅಷ್ಟೇ. ನಾವು ಯಾವ ವ್ಯಕ್ತಿ ಜೊತೆ ಇರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇದೆಲ್ಲ ನೋಡಿದಾಗ ಹೇಳ್ತಿದ್ದೆ, ಹುಡುಗ ತುಂಬಾ ಚೆನ್ನಾಗಿದ್ದಾನೆ, ಬಟ್ ಯಾಕೆ ಹಿಂಗೆ ಈ ತರ ಅಂತ. ಆಮೇಲೆ ಒಂದು ಟ್ರೈನಿಂಗು ಕೂತ್ಕೊಳ್ಳಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಡೆಲ್ಲಿಗೆ ಹೋಗಿ ಬಂದ್ರು ಅವ್ರ ಫ್ರೆಂಡು ಅವರೆಲ್ಲ. ಏನಾದರೂ ಒಂದು ಮೀಟಿಂಗ್ ಅಂತ ಯಾರೋ ದೀಪುಗೌಡ ಅಂತೆ. ಇದನ್ನ ನೋಡ್ಬಿಟ್ಟು ಡಿಸೈಡ್ ಮಾಡೋಣ ಇವತ್ತು ಸ್ಮಾರ್ಟ್ ಪಿಕ್ ಅಲ್ಲಿ ಇರೋದಾ ಇಲ್ಲ ಬೇರೆ ಕಂಪ್ನಿಗೆ ಹೋಗೋದಾ ಅಂತ. ಆಲ್ರೆಡಿ ಒಂದು ಬೇರೆ ಕಂಪ್ನಿನೆಲ್ಲ ಡಿಸ್ಕಷನ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಟ್ರೈನಿಂಗ್ ಎಲ್ಲ ಆಯ್ತು. ಟ್ರೈನಿಂಗ್ ಆದ್ಮೇಲೆ ಸೊ ಶಿವು ಗೌಡ ಅವರು ಸ್ಮಾರ್ಟ್ ಪಿಕ್ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಬಟ್ ಅವ್ರ ಜೊತೆಗಿದ್ದವರು ಇದೆಲ್ಲ ಆಗಲ್ಲ ಆದ್ರು ಶಾರ್ಟ್ ಕಟ್ ದುಡ್ಡು ಮಾಡೋಣ, ಇಲ್ಲಿ ಯಾರು ಹಾಗೆ ಹೇಗೆ ಅಂತ ಅವ್ರು ಬಿಟ್ಟು ಆಚೆ ಹೋಗ್ತಾರೆ. ಸೊ ಈ ವ್ಯಕ್ತಿನ ಅಲ್ಲಿರೋ ಅಷ್ಟು ಜನ ನೀನ್ ಈ ಕಡೆ ಬಾ ಅಂತ ಕರೀತಾ ಇರ್ತಾರೆ. ನಾವು ಈ ಕಡೆ ನೀವು ಮಾಡ್ರಿ, ನಿಮ್ಗೆ ಟ್ಯಾಲೆಂಟ್ ಇದೆ, ಕೆಪಾಸಿಟಿ ಇದೆ, ಸ್ಮಾರ್ಟ್ ಪಿಕ್ ನಂಬ್ಕೊಂಡು ನಮ್ಮ ಜೊತೆಗಿರಿ, ನಿಮ್ಮ ಲೈಫಲ್ಲಿ ಬೇರೆ ಲೆವೆಲ್ಗೆ ಒಂದು ಚೇಂಜಸ್ ಡೆಫಿನೆಟ್ ಆಗಿ ಸಿಗುತ್ತೆ ಅಂತ ನಾವು ಇಲ್ಲಿ ಮೋಟಿವೇಟ್ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ಹಾಗೆ ಒಂದು ಗೋವಾ ಟ್ರಿಪ್ ಹೋಗ್ತಾರೆ. ಆ ಗೋವಾ ಟ್ರಿಪ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಸೊ ಇನ್ನು ಶಿವು ಆ ಒಂದು ಹಳೆಯ ಒಂದು ಸರ್ಕಲ್, ಆ ಒಂದು ಕನೆಕ್ಟಿವಿಟಿ, ಆ ಒಂದು ಹಳೆಯ ಒಂದಷ್ಟು ಇದನ್ನ ಬಿಟ್ಟು ಬಂದಿರಲಿಲ್ಲ. ಬಿಸ್ನೆಸ್ ಮಾಡ್ತಿದ್ರು ಕೂಡ ಎಲ್ಲ ಒಂದ್ ಕಡೆ ಇನ್ನೊಂದಷ್ಟು ಚೇಂಜಸ್ ಆಗಿರ್ಲಿಲ್ಲ. ಆ ಗೋವಾದಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ, ಅಲ್ಲಿ ಒಂದಷ್ಟು ಮಾತುಕತೆಗಳು ಅದೆಲ್ಲ ಆಗುತ್ತೆ. ಸೊ ನನಗೆ ನೈಟ್ ಫೋನ್ ಬರುತ್ತೆ, ಇನ್ನೇನು ಮಲಗೋ ಟೈಮು ಫೋನ್ ಬರುತ್ತೆ. ಇದೇ ತರ ಮೀಟಿಂಗ್ ಅಲ್ಲಿ ಡ್ಯಾನ್ಸ್ ಅದು ಇದೆಲ್ಲ ನಡೀತಾ ಇರುತ್ತೆ. ಅವ್ರದ್ದು ಅಲ್ಲಿ ಒಂದು ಕ್ಲಾಶಸ್ ಆಗುತ್ತೆ, ಅಲ್ಲಿ ಒಂದು ಜಗಳಗಳಾಗುತ್ತೆ. ಸೊ ಫೋನ್ ಬರುತ್ತೆ. ಸೊ ಅವ್ರಿಗೆ ಫೋನಲ್ಲಿ ಹೇಳಿದೆ, ನೀವು ಗೋವಾದಲ್ಲಿ ಇರ್ತೀರಾ ಇಲ್ಲ ನಾನು ಗೋವಾಗೆ ಬರಲ್ಲ ಇವಾಗ ಅಂತ. ಸೊ ಅದಾದ್ಮೇಲೆ ನಾನು ಹೇಳಿದೆ, ನಾಳೆ ನೀವು ಇಲ್ಲಿ ವಾಪಸ್ ಬರೋ ತನಕ ಏನು ಮಾತಾಡಬಾರ್ದು, ಇಲ್ಲಿ ಬಂದ್ಮೇಲೆ ನೋಡೋಣ ಅಂತ. ಅದೇ ತರ ಆ ವ್ಯಕ್ತಿ ಅವತ್ತು ರೆಸ್ಪೆಕ್ಟ್ ಕೊಟ್ಟು ಸೊ ವಾಪಸ್ ಗೋವಾ ಇಂದ ಬೆಂಗಳೂರು ಬಂದ್ಮೇಲೆ
ನನ್ನನ್ನು ಮೀಟ್ ಮಾಡಿ, ನಾನು ಆಫೀಸಲ್ಲಿ ಕೂರಿಸ್ಕೊಂಡು ಒಂದು 2 hours ಡಿಸ್ಕಷನ್ ಮಾಡಿ, ನಿಜವಾಗ್ಲೂ ನಿಮ್ಮಲ್ಲಿ ಇರೋಂಥ ಟ್ಯಾಲೆಂಟ್ ಏನು, ನೀವೇನು, ನಿಮ್ಮ ಕೆಪಾಸಿಟಿ ಎಷ್ಟಿದೆ, ನೀವೇನು ಆಗಬೇಕು ಅಂಥೇಳಿ ಅವತ್ತು ಹೇಳಿದ್ದಕ್ಕೆ ಅದಾದ್ಮೇಲೆ ನಾವು ಹೇಳಿದ್ರು, ಪ್ರಾಮಿಸ್ ಮಾಡೋರು, ಸರ್ ಇವತ್ತಿಂದ ನೀವು ನೋಡೋಂಥ ಶಿವಗೌಡನೇ ಬೇರೆ ಸರ್ ಅಂತ. ಆಲ್ಮೋಸ್ಟ್ ಒಂದು ಕ್ಲೋಸ್ ಟು 1 year ಆಗಿಲ್ಲ, ಇನ್ನ ಒಂದು 10-11 ತಿಂಗಳು ಆಗಿರ್ಬೋದು ಅಷ್ಟೇ. ಸೊ ಅವತ್ತು ಡಿಸೈಡ್ ಮಾಡಿ ನಾನು ಹೇಳ್ಕೊಟ್ಟಂತ ಒಂದಷ್ಟು ನನಗೆ ಗೊತ್ತಿರೋದು, ಐ ಆಮ್ ನಾಟ್ ಏನು ಸಿಕ್ಕಾಪಟ್ಟೆ ದೊಡ್ಡ ಟ್ರೈನರ್ ಏನಲ್ಲ, ನಾನು ಕಲಿಯೋದು ಬಹಳ ಇದೆ, ಕಲಿತಾ ಇದ್ದೀನಿ. ನನಗೆ ಗೊತ್ತಿರೋಂಥ ಒಂದಷ್ಟು ವಿಚಾರ, ನನ್ನ ಲೈಫ್, ನಾನು ಬೇರೆದಕ್ಕಿಂತ ನನ್ನ ಪರ್ಸನಲ್ ಲೈಫ್ ಒಂದಷ್ಟು ವಿಚಾರಗಳನ್ನ ಹೇಳಿ ಚೇಂಜಸ್ ಆಗಿ ಅಂತ ಹೇಳಿದಕ್ಕೆ ಇವತ್ತು ನೋಡ್ತಾ ಇರೋಂಥ ಶಿವಗೌಡ ಏನಿದ್ದಾರೆ, ನಿಜವಾಗ್ಲೂ ನನಗೂ ಕೂಡ ವೆರಿ ಪ್ರೌಡ್ ಫೀಲ್. ಬಿಕಾಸ್ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಫ್ಯಾಮಿಲಿಲೇ ನಮ್ಮ ಮಾತುಗಳನ್ನ ಕೇಳಲ್ಲ, ತಂದೆ ತಾಯಿ ಮಾತುಗಳನ್ನೇ ಕೇಳಲ್ಲ, ಬೇರೆಯವ್ರು ಕೇಳ್ತಾರ. ಹಾಗಾಗಿ ಅವರು ಕೂಡ ಕಂಪ್ನಿ ಮೇಲೆ ರೆಸ್ಪೆಕ್ಟ್ ಇಟ್ಟು, ನನ್ನ ಮೇಲೆ ರೆಸ್ಪೆಕ್ಟ್ ಇಟ್ಟು ಆ ಒಂದು ಚೇಂಜಸ್ ಡಿಸೈಡ್ ಮಾಡಿದ್ರು. ನಾನು ಚೇಂಜ್ ಆಗಲೇಬೇಕು ಅಂತ ಡಿಸೈಡ್ ಮಾಡಿದ್ದಕ್ಕೆ ಇವತ್ತು ಒಬ್ಬ ಒಳ್ಳೆ ವಂಡರ್ಫುಲ್ ಶಿವಗೌಡ ಆಚೆ ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ. ಇನ್ನೊಂದಷ್ಟು ಜನ ಶಿವಗೌಡನ ಕ್ರಿಯೇಟ್ ಮಾಡಕ್ ಕೊಟ್ಟಿದ್ದಾರೆ, ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ನಿಮಗೂ ಕೂಡ ಅಷ್ಟೇ, ಲೈಫಲ್ಲಿ ತುಂಬಾ ಬೇರೆ ಬೇರೆ ಕಂಪ್ನಿಗಳಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ, ಬೇರೆ ಬೇರೆ ತರದಂತ ಬಿಸ್ನೆಸ್ಗಳ ಎಕ್ಸ್ಪೀರಿಯನ್ಸ್ ಇರುತ್ತೆ, ಬೇರೆ ಸಾಕಷ್ಟು ಜನ ವ್ಯಕ್ತಿಗಳನ್ನ ಮೀಟ್ ಮಾಡಿರ್ತೀರ. ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆ ಹಂಗೆ PPT ಮಾಡ್ತಾ ಒಂದಷ್ಟು ವಿಡಿಯೋಗಳು ನೋಡ್ತಾ ಇದ್ದೆ, ಬೇರೆ ಬೇರೆ ಕಂಪ್ನಿಯವರೆಲ್ಲ ಹೆಂಗ್ ಸೆಲೆಬ್ರೇಷನ್ ಮಾಡ್ತಾರೆ ಅಂತ. ಆದ್ರೆ ಸಾಧ್ಯ ಆದ್ರೆ ನಾಳೆ ನಾನು ತೋರಿಸ್ತೀನಿ. ಓಕೆ, ನಮ್ಮಲ್ಲಿ ಸೆಲೆಬ್ರೇಷನ್ ಹೆಂಗಿರುತ್ತೆ, ಬೇರೆ ಕಂಪ್ನಿಗಳಲ್ಲಿ ಸೆಲೆಬ್ರೇಷನ್ ಹೆಂಗಿರುತ್ತೆ ಅಂತ. ನಾವೆಲ್ಲ ಒಂದು ಪ್ರೊಫೆಷನಲ್ ಬಿಸ್ನೆಸ್ ಅನ್ನ ಮಾಡ್ತಾ ಇದೀವಿ. ಸೊ ಸ್ಮಾರ್ಟ್ ಬಿಗ್ ಬಿಸ್ನೆಸ್ ಏನಿದೆ, ಇಟ್ ಈಸ್ ನಾಟ್ ಎ MLM ಬಿಸ್ನೆಸ್. ಇದು MLM ಬಿಸ್ನೆಸ್ ಅಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲ. ದಯವಿಟ್ಟು ನಿಮ್ಮ ತಲೆಯಿಂದ ಅದನ್ನ ತೆಗೆದು ಬಿಡಿ. ಇದು ಒಂದು ನೆಕ್ಸ್ಟ್ ಜನರೇಷನ್ ಬಿಸ್ನೆಸ್. ತುಂಬಾ ಜನ ಲೇಡೀಸ್ ಇಲ್ಲಿದ್ದೀರಾ, ನೀವು ಕೂಡ ಈ ಒಂದು ಬಿಸ್ನೆಸ್ ಅಲ್ಲಿ ಬೇರೆ ಲೆವೆಲ್ ಬೆಳಿಬಹುದು. ಅದಕ್ಕೆ ನೀವು ಒಂದು ಮೈಂಡ್ ಸೆಟ್ ಇಟ್ಕೊಂಡು ಇಲ್ಲಿ ಬಂದಿದ್ದೀರಾ. ಬಟ್ ಸ್ವಲ್ಪ ಕಲಿಬೇಕಷ್ಟೇ. ಕಲ್ತ್ಕೊಳ್ಳೋಕೆ ಇಷ್ಟ ಅಂದ್ರೆ ನಮ್ಗೆ ಇಷ್ಟ ಇರ್ಬೇಕು, ಮೊದಲನೇದಾಗಿ ಕಲಿಯೋದಕ್ಕೆ ನಮ್ಗೆ ಇಂಟ್ರೆಸ್ಟ್ ಇರಬೇಕು. ಸೊ ಶಿವು ಅದನ್ನ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಕ್ಕೆ ಅಂದ್ರೆ ಅವರು ನಂತರ ತುಂಬಾ ಎಷ್ಟೊಂದು ಅವ್ರವ್ರ ಪರ್ಸನಲ್ ಲೈಫು, ಆ ಒಂದು ಅವ್ರ ಜರ್ನಿ, ಅವ್ರಿಗೆ ಅವ್ರ ಲೈಫಲ್ಲಿ ನಡೆದಂಥವು, ಅವ್ರ ತಂದೆ ತಾಯಿ ಅವ್ರನ್ನ ಹೆಂಗ್ ಟ್ರೀಟ್ ಮಾಡ್ತಿದ್ರು, ಇಲ್ಲ ಇವ್ರು ಅವ್ರನ್ನ ಹೆಂಗ್ ನೋಡ್ಕೋತಿದ್ರು, ಅದೆಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರು. ಸೊ ನಾವು ಚೇಂಜ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ರೆ ಯಾವ ವ್ಯಕ್ತಿ ಮುಖಾಂತರ ಯಾವ ಟೈಮಲ್ಲಿ ಬೇಕಾದ್ರೆ ಆಗ್ಬೋದು. ಅವರು ಅವ್ರ ತಂದೆ ತಾಯಿ ಹೇಳಿದ್ದನ್ನೇ ಕೇಳ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ರು, ಬಟ್ ನಾನ್ ಗ್ರೇಟ್ ಅಂತ ಹೇಳ್ತಾ ಇಲ್ಲ. ಬಟ್ ಅದಕ್ಕೊಂದು ಟೈಮ್ ಅಂತ ಬರಬೇಕು. ಆ ಟೈಮು ನಿಮ್ಮೆಲ್ರಿಗೂ ಇವತ್ತು ಬಂದಿದೆ. ಯಾವತ್ತು ಸ್ಮಾರ್ಟ್ ಕ್ವಿಕ್ನ ಶುರು ಮಾಡಿದ್ರೆ ಅವತ್ತಿಂದ ನಿಮ್ ಟೈಮ್ ಸ್ಟಾರ್ಟ್ ಆಗಿದೆ. ಬಟ್ ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು ನಾವು. ಹಾಗಾಗಿ ನ್ಯೂ ಇಯರ್ ಬರೀ ಕ್ಯಾಲೆಂಡರ್ ಚೇಂಜ್ ಮಾಡ್ಕೊಂಡು ಆ ನ್ಯೂ ಇಯರ್ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಈ ವರ್ಷ ನನಗೇನೋ ಆಗ್ಬಿಡ್ಲಿ ಅಂತ ಮತ್ತೆ ಸುಮ್ಮನೆ ನಾವು ಅದನ್ನೇ ಮಾಡ್ತಾ ಇದ್ರೆ ಏನೂ ಚೇಂಜಸ್ ಆಗೋದಿಲ್ಲ. ಚೇಂಜಸ್ ಆಗಬೇಕು ಅಂತ ಹೇಳಿದ್ರೆ ಲೈಫ್ ಅಲ್ಲಿ ಒಂದು ಪ್ರಾಪರ್ ರೈಟ್ ಡಿಸಿಷನ್ ತಗೋಬೇಕು. ತಗೊಂಡಾದ್ಮೇಲೆ ಅದ್ರ ಜೊತೆಗೆ ಒಂದು ಕಮಿಟ್ಮೆಂಟ್ ಇಟ್ಕೋಬೇಕು. ಇವಾಗ ನಾನು ಅಷ್ಟೇ ಇಲ್ಲಿ ಬರ್ಬೇಕು ಅಂತನೇನಿಲ್ಲ, ನಾನು ಬರ್ಲಿಲ್ಲ ಅಂದ್ರೆ ಅವ್ರು ಬೆಳಗ್ಗೆಯಿಂದ ಮಾಡಿದ್ದಾರೆ. ಆದ್ರೂ ನಾನು ನಿನ್ನೆ ಬಂದು ಹೋದೆ, ಏನ್ ಮಾಡ್ತೀರಾ ನೋಡೋಣ ಅಂತ. ಅವರೆಲ್ಲ ಹೇಳೋರು ಲೀಡರ್ಸ್ಗಳು, ಸರ್ ನೀವೆಲ್ಲ ಆರಾಮಾಗಿ ರೆಸ್ಟ್ ತೊಗೊಳ್ಳಿ ಸರ್, ನಾವು ಮಾಡ್ತೀವಿ ಅಂತ. ಅದಕ್ಕೆ ನಿನ್ನೆ ಯಾರೋ ತುಂಬಾ ಚೆನ್ನಾಗಿ ಒಂದು ಎಕ್ಸ್ಪ್ಲೇಷನ್ ಕೊಟ್ರು. ಯಾರು ತಂದೆ ತಾಯಿ ಏನೋ ಮಗು ಏನೋ ಯಾರು ಹೇಳಿದ್ರು, ನೀವನ ಬನ್ನಿ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡೋದು, ಬನ್ನಿ ಸರ್ ಏನೋ ಅವರೇ ಎಕ್ಸ್ಪ್ಲೈನ್ ಮಾಡೋದು. ನಿನ್ನೆ ಅವ್ರ ಕೈಯಲ್ಲೇ ಕೇಳೋಣ. ನಾವು ಮಕ್ಕಳು ಏನೇ ಹೋಗಿ ಮಾಡ್ಬಿಟ್ಟು ಬಂದ್ರೆ, ನಾನು ನನ್ನ ತಮ್ಮನವೇ ತೋಟಕ್ಕೆ ಏನೇ ಹೋಗಿ ಮಾಡ್ಬಿಟ್ಟು ಬಂದ್ರೆ ಅಪ್ಪ ಬಂದು ಒಂದ್ಸಲ ನೋಡ್ಲಿ ಅಂದ್ರೆ ಅವ್ರು ಸಮಾಧಾನ ಆಗಲ್ವಂತೆ. ಸೊ ಹಂಗೆ ನಾವೆಲ್ಲರೂ ಏನೇ ಮಾಡಿದ್ರು ಇವ್ರು ಬಂದು ನೋಡಿದ್ರೆ ಇವ್ರು ಸಮಾಧಾನ ಆಗಲ್ಲ, ಇವ್ರು ಮನೇಲಿ ಇರಕ್ಕಾಗಲ್ಲ. ಅದಕ್ಕೆ ಸರ್ ನಾವು ಹಿರಿಯಂದ್ರು ನೀವು ಇರಲ್ಲ ಅಂದ್ಬಿಟ್ಟು ನಾವು ಮಾಡ್ತಿದೀವಿ. ಬಟ್ ಆದ್ರೂ ಅವ್ರು ಇರ್ಲಿಲ್ಲ. ಸೊ ಅವ್ರು ನಮ್ಗಿಂತ ಮುಂಚೆನೆ ನಾವೆಲ್ಲ ಕೆಲಸ ಇತ್ತು, ಅದಕ್ಕಿಂತ ಮುಂಚೆನೆ ಆಲ್ರೆಡಿ ಸರ್ ಬಂದು ಸೊ ನಿಜವಾಗ್ಲೂ ನೈಟ್ ಬಲೂನ್ ಡೆಕೋರೇಷನ್ ಅವ್ರು ಹೇಳಿದ್ರು ನೀವು ಮಾಡೋದು, ಇದೆಲ್ಲ ಐಡಿಯಾಸ್ ಬಂದು ಸರ್ ಕೊಟ್ಟಿದ್ದು. ಸೊ ನಿಜವಾಗ್ಲೂ ಇಷ್ಟು ಐಡಿಯಾಸು ಆ ಆರ್ಟ್ ಮಾಡೋದಕ್ಕೆ, ಹೊರಗಡೆ ಕಟ್ಟೋದಕ್ಕೆ, ಇಲ್ಲಿ ಮಾಡಿ ನಮ್ದು ಬೇರೆ ಪ್ಲಾನ್ ಇತ್ತು, ನಮ್ ಸುದೀಪ್ ಸರ್ದು ನಮ್ದುವೆ. ಬಟ್ ಇವ್ರು ಬಂದು ಈ ತರ ಐಡಿಯಾಸ್ ಕೊಟ್ಟಾಗ ಇನ್ನೂ ಕಲರ್ಫುಲ್ ಆಯ್ತು. ನಿಜವಾಗ್ಲೂ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ರು. ಅದಕ್ಕೆ ಥ್ಯಾಂಕ್ ಯು. ಸೊ ನಮ್ಮ ಲೈಫಲ್ಲೂ ಕೂಡ ಒಂದು ಒಳ್ಳೆ ಅವಕಾಶ ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಕೊಟ್ಟಿದ್ದಾರೆ. ಇದನ್ನ ಜಸ್ಟ್ ಯಾರೋ ಹೇಳಿದ್ರು
ಅದಕ್ಕೋಸ್ಕರ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ, ನೋಡೋಣ ಅಂತ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ. ಅದೆಲ್ಲ ಬಿಟ್ಟು ಇವತ್ತಿಂದ ಮೈಂಡ್ ಫಿಕ್ಸ್ ಆಗ್ಬಿಡಿ, 2026 ಅಲ್ಲಿ ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು 25 ಲಕ್ಷ ದುಡ್ಡು ಮಾಡ್ಲೇಬೇಕು ಸ್ಮಾರ್ಟ್ ಕ್ವಿಕ್ ಅಲ್ಲಿ. ಮಾಡ್ಲಿಲ್ಲ ಅಂದ್ರೆ ನಾನು ನಿದ್ರೆ ಮಾಡಲ್ಲ ಅಂತ ಡಿಸೈಡ್ ಮಾಡಿ, ಯಾಕೆ ಬರಲ್ಲ ದುಡ್ಡು ನೋಡೋಣ. ರೆಡಿ ಇದೀರಾ? ಎಷ್ಟು ಜನಕ್ಕೆ ದುಡ್ಡು ಬೇಡ? ಎಷ್ಟು ಜನಕ್ಕೆ ದುಡ್ಡು ಬೇಡ? ಯಾರು ಇಲ್ವಾ? ಬೇಡ ಅಂದ್ರೆ ಯಾರು ಇಲ್ವಾ? ಅಂದ್ರೆ ದುಡ್ಡಿಗೆ ಅಷ್ಟು ಪವರ್ ಇದೆ ಅಂತ ಆಯ್ತು ಅಲ್ವಾ? ಎಷ್ಟು ಜನ ಲೈಫಲ್ಲಿ ಆಲ್ರೆಡಿ ಸಿಕ್ಕಾಪಟ್ಟೆ ದುಡ್ಡು ಮಾಡಿದೀರಾ? ಹಂಗಾರೆ ನಾಳೆಯಿಂದ ಬರಬೇಡಿ, ನಿಮಗೆ ಚಾನ್ಸ್ ಇಲ್ಲ. ಎಷ್ಟು ಜನ ಸಿಕ್ಕಾಪಟ್ಟೆ ದುಡ್ಡು ಮಾಡಿದೀರಾ? ನಾನು ಆರಾಮಾಗಿ ಮನೇಲೆ ಮಲ್ಕೊಂಡಿದ್ರು ಕೂಡ ನನ್ನ ಅಕೌಂಟ್ ದುಡ್ಡು ಬರುತ್ತೆ. ಎನಿಬಡಿ? ನೋ ಮೇಡಮ್. ಸ್ಮಾರ್ಟ್ ಕ್ವಿಕ್ ಇಂದ ಬಂದ್ರೆ ಡೆಫಿನೆಟ್ ಆಗಿ ಬರಲೇಬೇಕು, ಬರ್ಲಿಲ್ಲ ಅಂದ್ರೆ ಯಾರು ಬಿಡೋದಿಲ್ಲ. ಸ್ಮಾರ್ಟ್ ಕ್ವಿಕ್ ಇಂದ ಬರುತ್ತೆ, ಇವಾಗ ಬರ್ತೀಯಾ? ಸೊ ಇಷ್ಟು ಜನಕ್ಕೆ ಇದೆ, ದುಡ್ಡು ಮಾಡಿಲ್ಲ, ಇನ್ನ ದುಡ್ಡು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಕರೆಕ್ಟಾ? ನಿಜವಾಗ್ಲೂ ಬೇಕಾ? ಹಂಗಿದ್ರೆ ಒಂದೊಂದು ಕೆಲಸ ಮಾಡಿ ಸರ್, ಅದು ಲಾಟ್ರಿ ಟಿಕೆಟ್ ಇದೆಯಾ? ಲಾಟ್ರಿ ಟಿಕೆಟ್ ಇದೆಯಲ್ಲ, ಕೊಟ್ಬಿಡಿ, ಹೊಡಿಬೋದು. ಲಾಟ್ರಿ ಬರುತ್ತಾ? ಬರಲ್ಲ ಅಲ್ವಾ? ಲಾಟ್ರಿ ಬಿಸ್ನೆಸ್ ನಡೀತಿದ್ಯಾ? ಲಕ್ಕಿ ಟಿಪ್ಪು, ಲಾಟ್ರಿ ಏನೇನೋ ನಡೀತಾ ಅಲ್ವಾ ಮೇಡಮ್? ನಾವು ಅದನ್ನೇ ಮಾಡೋದು ಅಲ್ಲ. ನಾವು ಲಾಟ್ರಿ ಟಿಕೆಟ್ ಕೊಟ್ಟು ಎಲ್ಲರ ದುಡ್ಡನ್ನ ಒಂದು 10 ಲಕ್ಷ ಕಲೆಕ್ಟ್ ಮಾಡಿದ್ರೆ 5 ಲಕ್ಷ ನಿಮ್ಗೆ, 5 ಲಕ್ಷ ನಮ್ಗೆ. ಲಾಟ್ರಿ ಬಂದವ್ರ 5 ಲಕ್ಷ, ಮಾಡಿದವ್ರ 5 ಲಕ್ಷ. ಏನಾದ್ರು ಮಾಡ್ತೇನೆ. ಲಾಟ್ರಿ ಅಂದ್ರೆ ಏನ್ ಹೇಳಿ? ಲಾಟರಿ. ಸೊ ಲಾಟರಿ ಅಲ್ಲ, ಲೂಟಿಯುರಿ ಅಂತ. ಓಕೆ, ಸೊ ಹಾಗಾಗಿ ಹೊರಗಡೆ ನಿಮ್ಗೆ ಸ್ಕೀಮು, ಲಾಟ್ರಿ, ಲಕ್ಕಿ ಟಿಪ್ಪು, ಆ ಟಿಪ್ಪು ಇದೆಲ್ಲ ನಡೀತಾ ಇರುತ್ತೆ. ಬಟ್ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸ್ಮಾರ್ಟ್ ಕ್ವಿಕ್ ಅಲ್ಲಿ ಲಾಟ್ರಿಯಲ್ಲಿ ಒಬ್ರಿಗಿದ್ರು, ನಾವಿಲ್ಲಿ ಹೇಳ್ತಾ ಇರೋದು 2026 ಅಲ್ಲಿ ನೀವೆಲ್ಲ ಮನಸ್ಸು ಮಾಡಿದ್ರೆ ಕರೋಡ್ಪತಿ ಆಗ್ಬೋದು, ಎಲ್ಲರೂ ಕರೋಡ್ಪತಿ ಆಗ್ಬೋದು ಅಂತ ಹೇಳ್ತಾ ಇರೋದು. ಒಬ್ರಿಬ್ರಿಗೆ ಹೇಳ್ತಾ ಇಲ್ಲ, ಇಬ್ಬರಿಗೆ ಅಷ್ಟು ಜನ ವ್ಯಕ್ತಿಗಳು. ತುಂಬಾ ಜನ ಏನಾಗ್ಬಿಡುತ್ತೆ ಗೊತ್ತಾ, ಇಲ್ಲಿ ಜೋಶ್ ಒಂದು ಎನ್ವೈರನ್ಮೆಂಟ್ ಆಗಿರುತ್ತೆ. ನಾನು ಅಲ್ಲ, ಯಾವಾಗ ಸುದೀಪ್ ಅವ್ರು ಹೇಳಿದ್ರೆ ಯಾರೆಲ್ಲ ಕರೋಡ್ಪತಿ ಇರ್ತಾರೆ, ನಂದು ಒಂದು ಇರ್ಲಿ ಕೈ ಫ್ರೀ ತಾನೆ. ಎಸ್, ನಾನು ಎಸ್. ನಾವು ಲಾಸ್ಟ್ ಟೈಮ್ ಒಂದು ಟೆಸ್ಟ್ ಮಾಡಕ್ ಒಂದು ಕಾರ್ ಕೊಟ್ಟಿದ್ವಿ. ಎಷ್ಟು ಜನ ತಗೊಂಡ್ರಿ? ಯಾರಾದ್ರೂ ಇದರಲ್ಲಿ ಎಷ್ಟು ಜನ ತಗೊಂಡ್ರಿ ಕಾರು? 5 ವಯಸ್ಸು, ಅದು 5 ಇಷ್ಟ ಅಲ್ಲ, ಎಲ್ಲ ಮಾಡಿದ್ವಿ. ಬರೀ ಪೇಪರ್ ಕಾರ್ ಕೊಟ್ವಿ, ಎಲ್ಲ ನನಗೊಂದು ತಗೊಂಡೋದು, ಯಾರು ಅಚೀವ್ ಮಾಡಲಿಲ್ಲ. ಶಾರ್ಟೇಜ್ ಆಗಿ ಮತ್ತೆ ಪ್ರಿಂಟ್ ಬೇರೆ ಮಾಡಿಸಿದ್ವಿ. ಸಿ, ರಿಯಲ್ ಆಗಿ ಲೈಫಲ್ಲಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ ಅಷ್ಟು ಸ್ಮಾರ್ಟ್ ಕ್ವಿಕ್ ಅಲ್ಲಿ ಇದೆ. ನಾವು ಬೇರೆ ಯಾರಿಗೂ ಬೇರೆ ಒಂದು ಕಂಪ್ನಿಗಳಲ್ಲಿ ಮೋಟಿವೇಟ್ ಮಾಡೋದು, ಹುಚ್ಚುಚ್ಚ ತರ ಡ್ಯಾನ್ಸ್ ಮಾಡಿಸೋದು, ಆಮೇಲೆ ಏನೇನೋ ವಿಚಿತ್ರವಾಗಿ ನಿಮ್ಗೆ ಬಿಸ್ನೆಸ್ ಅದು ಇದೆಲ್ಲ ಹೇಳ್ಕೊಡೋದು, ಇಲ್ಲಿ ಅದು ಯಾವುದೂ ಇಲ್ಲ. ವೆರಿ ಪ್ರಾಕ್ಟಿಕಲ್, ಬಿ ಪ್ರಾಕ್ಟಿಕಲ್. ನಾವು ಲೈಫಲ್ಲಿ ಏನ್ ಅನ್ಕೊಂಡಿದೀವಿ ಅದನ್ನೇ ನಾವು ಇಲ್ಲಿ ಹೇಳ್ತಾ ಇರೋದು. ಅಂಡ್ ನಾನು ನನ್ನ ಲೈಫಲ್ಲಿ ನಾನು ಕೂಡ ಅಷ್ಟೇ, ನಾನೇನು ರ್ಯಾಂಕ್ ಹೋಲ್ಡರ್ ಅಲ್ಲ, ಏನೋ ತುಂಬಾ ಹೈಯರ್ ಎಜುಕೇಟೆಡ್ ಪರ್ಸನ್ ಅಲ್ಲ. ನಾನು ಕೂಡ ಜಸ್ಟ್ ನಾರ್ಮಲ್ ಆರ್ಡಿನರಿ ಬ್ಯಾಕ್ಗ್ರೌಂಡ್. ಅಂಡ್ ನಂದು ಏನೋ ತುಂಬಾ ಹೈ ಕ್ವಾಲಿಫಿಕೇಶನ್ ಏನಿಲ್ಲ, ಹೈಯರ್ ಕ್ವಾಲಿಫಿಕೇಶನ್ ಏನಿಲ್ಲ. ಬಟ್ ಲೈಫಲ್ಲಿ ಎಲ್ಲರಿಗಿಂತ, ಯಾರಿಗಿದೆಯೋ ಗೊತ್ತಿಲ್ಲ, ಬಟ್ ಎಲ್ರಿಗಿಂತ ಹೈಯರ್ ಥಿಂಕಿಂಗ್ ಅಂತೂ ಇದೆ. ಲೈಫಲ್ಲಿ ಇದು ಮಾಡಬೇಕು ಅಂತ ಡಿಸೈಡ್ ಮಾಡೋದಂತ ಬಿಡಲ್ಲ, ನಾನು ಇದ್ರನ್ನೂ ಮಾಡಲ್ಲ. ಅದು ನನ್ನ ಕ್ಯಾರೆಕ್ಟರ್, ನನ್ನ ಒಂದು ಕ್ಯಾರೆಕ್ಟರ್. ಸೊ ಇದೇ ಜಾಗದಲ್ಲಿ ಲಾಸ್ಟ್ ಇಯರ್ ಏಪ್ರಿಲ್ ಅಲ್ಲಿ ವಿಷನರಿ OAH ಅಂತ ಮಾಡಿದ್ವಿ. ಅದಕ್ಕೆ 2 ಅಂತ ಇಟ್ಟಿದೀವಿ. KGF 1, KGF 2 ಇದ್ದಾಗೆ ನಮ್ದು ಕೂಡ. ಇನ್ ಚಾಪ್ಟರ್ ಓಡೋದಿಲ್ಲ, ಆಯ್ತಾ? ಸೊ ಇದೇ ಜಾಗದಲ್ಲಿ ನಾವು ಅನೌನ್ಸ್ ಮಾಡಿದ್ವಿ ಏನೇನೆಲ್ಲ ಮಾಡ್ತೀವಿ ಅಂತ. ಸೂಪರ್ ಮಾರ್ಕೆಟ್ ಜಸ್ಟ್ ಒಂದು ಸ್ಮಾಲ್ ಡ್ರೀಮ್ ಅಷ್ಟೇ ಅದು. ಇನ್ನು ಅವಾಗ ಮೇ ಬಿ ನಾವು ರೆಸಾರ್ಟ್ ಟ್ರೈನಿಂಗ್ ಅಂತ ಸ್ಟಾರ್ಟ್ ಮಾಡಿದಾಗ ಈ ತರ ಮಾಡೋಣ ಅಂತ ಹೇಳಿದಷ್ಟೇ. ಅದಾಗಿ ವಿತಿನ್ ಆಲ್ಮೋಸ್ಟ್ 60 ಡೇಸ್, ವಿತಿನ್ 60 ಡೇಸ್ ಅಲ್ಲಿ ನಮ್ಮ ಮೊದಲನೇ ಸ್ಟೋರ್ ನ ಇನಾಗ್ರೇಷನ್ ಮಾಡ್ಕೊಟ್ಬಿಟ್ವಿ ನಾವು. ಸೊ ಅಂದ್ರೆ ಏನ್ ಯೋಚನೆ ಮಾಡ್ತೀವಿ ಅದನ್ನ ಮಾಡೋದ್ರಿಂದ ನಿದ್ರೆ ಬರೋಲ್ಲ. ನಾಳೆ ತುಂಬಾ ವಿಷಯಗಳಿದೆ ಮಾತಾಡೋಣ. ಬಟ್ ನಿಜವಾಗ್ಲೂ ಇವತ್ತು ಯಾರೆಲ್ಲ ಬಂದಿದ್ದೀರಾ, ರಿಯಲಿ ಪರ್ಸನಲಿ ಐ ಆಮ್ ಅಪ್ರಿಶಿಯೇಟ್ ಎವ್ರಿ ಒನ್. ಯಾಕೆ ಅಂತ ಹೇಳಿದ್ರೆ ನಿಮಗೂ ಎಲ್ಲ ಒಂದಷ್ಟು ಜನ ಪಾರ್ಟಿ ಅಂತ ಹೇಳಿತಾ ಇದ್ರು, ಕರೆಕ್ಟ್ ಅಲ್ವಾ?
ಪಾರ್ಟಿ ಬೇಡ ಈ ಕಡೆ ಬಂದಿದ್ದೀರಾ, ಪಾರ್ಟಿ ಬೇಡ ಕೋಟಿ ಬೇಕು ಅಂತ ಬಂದಿದ್ದೀರಾ. ಕರೆಕ್ಟಾ? ಕರೆಕ್ಟ್ ಅಲ್ವಾ? ಪಾರ್ಟಿ ಬೇಕಾ ಕೋಟಿ ಬೇಕಾ? ಕೋಟಿ ಬೇಕಾ? ಅದಕ್ಕೆ ಇಲ್ಲಿ ಬಂದಿದ್ದೀರಾ. ನಿಜವಾಗ್ಲೂ ನನಗೂ ಕೂಡ ಪರ್ಸನಲಿ ಖುಷಿ ಆಯ್ತು. ಎಲ್ಲ ಕಮಿಟ್ಮೆಂಟ್ ಬಿಟ್ಟು, ಫ್ಯಾಮಿಲಿ ಬಿಟ್ಟು, ಒಂದಷ್ಟು ಜನ ಫ್ರೆಂಡ್ಸು ಅದೆಲ್ಲ ಬಿಟ್ಟು ನೀವು ಇಲ್ಲಿ ಬಂದಿದ್ದೀರ. ನಿಜವಾಗ್ಲೂ ನಿಮ್ಗೆ ಏನೋ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀರಾ. ನಾಳೆ ಇನ್ನೂ ಸಾಕಷ್ಟು ವಿಚಾರಗಳು ಮಾತಾಡೋಣ. 2026 ಅಲ್ಲಿ ಕಂಪ್ನಿ ಬೇರೆ ಲೆವೆಲ್ಗೆ ಟೇಕ್ ಆಫ್ ಆಗ್ತಾ ಇದೆ. ಅಂಡ್ ಆಲ್ರೆಡಿ ಸುದೀಪ್ ಒಂದ್ 2-3 ಪಾಯಿಂಟ್ಸ್ ನ ರೈಸ್ ಮಾಡಿದ್ರು. ಒಂದು ವಾರ ಇನ್ಕಮ್ ಏನು ಬಂದಿರಲಿಲ್ಲ ಲಾಸ್ಟ್. ಐ ಥಿಂಕ್ ನಾವು ಕಂಪ್ನಿ ಸ್ಟಾರ್ಟ್ ಮಾಡಿದಾಗಿಂದ ಫಸ್ಟ್ ಟೈಮ್ ಅದು ಕೂಡ ನಾವು ಹೊಸ ಒಂದು ಸಾಫ್ಟ್ವೇರ್ಗೆ ಅಪ್ಗ್ರೇಡ್ ಮಾಡ್ತಾ ಇದ್ವಿ. ಅಂಡ್ ಆಪ್ ವರ್ಕ್ ನಡೀತಾ ಇದೆ. ನಿಮ್ಗೆಲ್ಲ ಆಲ್ರೆಡಿ ನಾನು ಲಾಸ್ಟ್ ಇದೇ ಒಂದು ಜಾಗದಲ್ಲಿ ಹೇಳಿದ್ವಿ, ತುಂಬಾ ಒಂದಷ್ಟು ಹೊಸ ಡೆವಲಪ್ಮೆಂಟ್, ಒಂದು ಹೊಸ ಟೆಕ್ನಾಲಜಿ ಜೊತೆ ಬರ್ತಾ ಇದೀವಿ ಅಂತ. ಮೇ ಬಿ ಜನವರಿನಲ್ಲಿ ಒಂದು ದೊಡ್ಡ ಇವೆಂಟ್ಗೆ ಪ್ಲಾನಿಂಗ್ ಇದೆ, ನಾಳೆ ಮಾತಾಡೋಣ. ಸೊ ಅಲ್ಲಿ ನೀವು ಇವತ್ತು ಏನು ಬಿಸ್ನೆಸ್ ನೋಡ್ತಾ ಇದ್ದೀರಾ ಅದೇನು ಇಲ್ಲ ಆಕ್ಚುಲಿ. ಇನ್ನು ನಿಮ್ ಕೈಯಲ್ಲಿರೋದು ಬರೀ ಒಂದು ಹಾರ್ಡ್ಲಿ ಒಂದು 3 to 5% ಅಷ್ಟೇ. ಇನ್ನ 95% ಇನ್ನು ನಮ್ಮ ಹತ್ರನೇ ಇದೆ. ಆ 95% ಅಲ್ಲಿ ಇನ್ನೊಂದು 50% ಬಂದ್ರೆ ಇಂಡಿಯಾದಲ್ಲಿ ಯಾವ್ದಪ್ಪ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಓಡ್ತಾ ಇರೋ ಕಂಪ್ನಿ, ಗ್ರೋತ್ ಆಗ್ತಿರೋ ಕಂಪ್ನಿ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ ಸೊ ನಾವ್ ಇನ್ನೂ ಬರೀ ಸ್ಯಾಂಪಲ್ ಕೊಟ್ಟಿದ್ದಕ್ಕೆ ಡೋಸೇಜ್ ಹೊರಗಡೆ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಶೇಕ್ ಆಗ್ತಾ ಇದೆ. ಎಷ್ಟೊಂದು ಕಂಪ್ನಿಗಳು ತುಂಬಾ ಜನ ಮಾತಾಡೋರು ಏನಂತೆ, ಏನೋ ಗ್ರಾಸರಿ ತಗೊಂಡ್ರೆ ದುಡ್ಡು ಕೊಡ್ತಾರಂತೆ, ಹೆಂಗ್ ಆಗೋದು ಸಾಧ್ಯ ಇದು ಅಂತ. ಹೌದು ಗುರು, ಸಾಧ್ಯ ಆಗದೆ ಇರೋದ್ರೆ ನಾವು ಸಾಧ್ಯ ಮಾಡ್ತಾ ಇರೋದಲ್ವಾ, ಅದಕ್ಕೆ ಯೂನಿಕ್ ಆಗಿ ಕಾಣಿಸುತ್ತೆ ನಾವು ಅಲ್ವಾ. ಅವ್ರು ಯಾವ್ದೋ ಒಂದು ಬಾಟ್ಲು ಮಾರ್ತಾ ಇದ್ರು, ನಾನು ಅದೇ ಬಾಟ್ಲು ಮಾರ್ತೀನಿ. ಅವ್ರು ಯಾವ್ದೋ ಒಂದು ಏನೋ ಕಲರ್ ಚೇಂಜ್ ಆಗುತ್ತೆ, ಬೆಳ್ಳಗಾಗ್ತೀರಾ ಇಲ್ಲ ವೈಟ್ ಆಗ್ತೀರಾ, ಸಣ್ಣಗಾಗ್ತೀರಾ, ನಾನು ಅದನ್ನೇ ಮಾಡ್ತೀನಿ. ಅವ್ರು 1000 ರೂಪಾಯಿ, ನಾನು 900 ರೂಪಾಯಿ ಅಂದ್ರೆ ನಮ್ಮಲ್ಲಿ ಏನಿದೆ ಸ್ಪೆಷಾಲಿಟಿ? ಎಸ್, ಅದೆಲ್ಲ ಸೈಡಿಗೆ ಇಟ್ರೆ ಇವತ್ತು ಐ ಆಮ್ ವೆರಿ ಪ್ರೌಡ್. ಇಡೀ ಇಂಡಿಯಾ ಅಲ್ಲ, ಇಡೀ ವರ್ಲ್ಡ್ ಅಲ್ಲಿ ವಿ ಆರ್ ವೆರಿ ಪ್ರೌಡ್. ಎಷ್ಟು ಪ್ರೌಡ್ ಆಗಿ ಹೇಳ್ಕೋಬಹುದು ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡೆಲ್ಗೆ ಕಂಪೇರ್ ಮಾಡಿದ್ರೆ, ಈವನ್ ಇ ಕಾಮರ್ಸ್ ಆರ್ MLM ಆರ್ ಡೈರೆಕ್ಟ್ ಸೆಲ್ಲಿಂಗ್ ಯಾವುದಕ್ಕೆ ಕಂಪೇರ್ ಮಾಡಕ್ಕೂ ಆಗಲ್ಲ. ದಿಸ್ ಇಸ್ ದ ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಬಿಸ್ನೆಸ್ ಆಪರ್ಚುನಿಟಿ. ಯಾಕೆಂದ್ರೆ ಈ ತರ ಒಂದು ಆಪರ್ಚುನಿಟಿ ನಿಮ್ಗೆ ಇಲ್ಲಿ ತನಕ ಸಿಕ್ಕಿಲ್ಲ. ಖರ್ಚು ಮಾಡೋದ್ರಲ್ಲಿ ದುಡ್ಡು ಯಾರಿಗೆ ಕೊಡ್ತಾರೆ? ಇಮೇಜ್ ಕೂಡ ಮಾಡೋದಕ್ಕಾಗೋದಿಲ್ಲ. ಆಲ್ರೆಡಿ ಎಷ್ಟೊಂದು ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ಪದೇ ಪದೇ ಹೇಳ್ತೀನಿ, ಲಾಸ್ಟ್ 24 ಡಿಸೆಂಬರ್ ಆದ್ಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ. 2024 ಡಿಸೆಂಬರ್ ಅಲ್ಲಿ ಅಫಿಷಿಯಲಿ, ಅದಾದ್ಮೇಲೆ 2025 ಏಪ್ರಿಲ್ ಅಲ್ಲಿ ನಾವು ಅಫಿಷಿಯಲ್ ಲಾಂಚ್ ಮಾಡಿದ್ವಿ. ಸಾರಿ 23 ಸ್ಟಾರ್ಟ್, 23 ಎಂಡ್, 24 ಏಪ್ರಿಲ್ ಅಲ್ಲಿ ಅಫಿಷಿಯಲ್ ಲಾಂಚ್ ಮಾಡಿದ್ವಿ. ಬರೀ ಒಂದು ಸ್ಪ್ಯಾನ್ ಆಫ್ 16-17 ಮಂತ್ಸ್ ಅಲ್ಲಿ ಎಷ್ಟೊಂದೆಲ್ಲ ಡೆವಲಪ್ಮೆಂಟ್ ಆಗಿದೆ. ಇನ್ನು ಟ್ರಯಲ್ ವರ್ಷನ್ ಅಲ್ಲಿ ನಡೀತಾ ಇದೆ ನಮ್ದು. ಆಕ್ಚುಲಿ ಇನ್ನೂ ಆಪ್ ಇಲ್ಲ ನಮ್ದು. ಸೊ ಇವತ್ತೆಲ್ಲ ಆಪ್ ಜಮಾನ ನಡೀತದೆ, ಆಪ್ ಬಿಟ್ಟಿಂದ ಮುಂದಕ್ಕೆ ಹೋಗ್ತಾ ಇದೀವಿ. ಸೊ ಆಪ್ ಅದೆಲ್ಲ ಲಾಂಚ್ ಆಗುತ್ತೆ, ಬಿಲ್ ಪೇಮೆಂಟ್ಸ್ ಅದೆಲ್ಲ ನೀವು ಯಾವ್ದಕ್ ಬೇಕಾದ್ರೂ ಕಂಪೇರ್ ಮಾಡ್ಬೋದು. ಫೋನ್ ಪೇ, ಗೂಗಲ್ ಪೇ, ಎನಿ ಯಾವ್ದಕ್ ಬೇಕಾದ್ರೂ ಕಂಪೇರ್ ಮಾಡ್ಬೋದು. ಅಂಡ್ ಎನಿ ಇ ಕಾಮರ್ಸ್ಗೆ ನೀವು ಕಂಪೇರ್ ಮಾಡ್ಬೋದು. ಬಟ್ ಅಲ್ಲಿ ನಿಮ್ಗೆ ಏನು ಸಿಗ್ತಾ ಇಲ್ಲ. ಇಲ್ಲಿ ಪ್ರತಿ 1 ರೂಪಾಯಿ ಮೇಲೂ ನಿಮ್ಗೆ ವಾಪಸ್ ಸಿಗ್ತಾ ಇದೆ ಕ್ಯಾಶ್ ಬ್ಯಾಕ್ ಅಲ್ವಾ. ಸೊ ಇನ್ನ ಫ್ಯೂಚರ್ ಅಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಹೋಗುತ್ತೆ. ಹಾಗಾಗಿ ನಾವು ನೀವೆಲ್ಲ ಒಂದು ದೊಡ್ಡ ಒಂದು ಪ್ಲಾನಿಂಗ್ ಜೊತೆಗೆ ಕೆಲಸ ಮಾಡ್ಬೇಕಾಗುತ್ತೆ. ಇಮ್ಯಾಜಿನೇಷನ್ ದೊಡ್ಡದಾಗಿ ಇಟ್ಕೋಬೇಕು. ಸುಮ್ಮನೆ ಜೋಶಲ್ಲಿ ನಾನು ಏನೋ ಮಾಡ್ತೀನಿ ಅನ್ಸಿ, ಬಿ ಪ್ರಾಕ್ಟಿಕಲ್. ಯಾರಿಗೋ ಒಬ್ಬನಿಗೆ 1 ಕೋಟಿ ತಗೊಳಕ್ ಸಾಧ್ಯ ಇದೆ 2026 ಅಲ್ಲಿ ಡೆಫಿನೆಟ್ ಆಗಿ. ಒಬ್ಬನಿಗೆ ಅಂತ ಹೇಳಿದ್ರೆ ಎಷ್ಟೊಂದು ಜನ ಕೆಪಾಬಿಲಿಟಿ ಇದೆ, ಬಟ್ ನನಗೆ ಆ ಕೆಪಾಬಿಲಿಟಿ ಇಲ್ಲ. ಕೊನೆ ಪಕ್ಷ 50 ಲಕ್ಷ ಅರ್ನ್ ಮಾಡ್ಬೋದಾ? ಅದು ಇಲ್ಲ. ಕೊನೆ ಪಕ್ಷ 25 lakhs ಅರ್ನ್ ಮಾಡ್ಬೋದಾ? 25 lakhs ಅರ್ನ್ ಮಾಡೋದಕ್ಕೆ ನೀವು ಈ ವ್ಯಕ್ತಿಗೆ ಪ್ರಪಂಚದಲ್ಲಿ ಯಾರು ಒಬ್ಬರಿಗೆ ಇಟ್ಕೊಳ್ಳೋಣ, ಈ ವ್ಯಕ್ತಿ ಯಾವುದಕ್ಕೂ ಏನಕ್ಕೂ ಇಲ್ಲ, ಯೂಸ್ಲೆಸ್ ಅನ್ನನ್ನ ಕರ್ಕೊಂಡು ಬಂದು ಇಲ್ಲಿ ಕೂರಿಸಿದ್ರು ಆ ವ್ಯಕ್ತಿಗೆ 25 ಲಕ್ಷ ಕೊಡ್ಸೋ ಕೆಪಾಸಿಟಿ ನಮಗಿದೆ. ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್. ನಾವು ಹೇಳಿದ್ರೆ ಫಾರ್ಮುಲಾ ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ಸಾಧ್ಯ ಇದೆ. ಮಾಡ್ತೀರಾ? ರೆಡಿ ಇದ್ದೀರಾ? ಸಾಗಿದ್ರೆ ನ್ಯೂ ಇಯರ್ ಮಾಡೋಣ, ಸೆಲೆಬ್ರೇಷನ್ ರೆಡಿಗೆ? ಓಕೆ. ಸೊ ನಿಮ್ಮ ಲೀಡರ್ಸ್ ನಿಮಗೋಸ್ಕರ ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನೋದಕ್ಕಿಂತ ಒಂದು ರಿಫ್ರೆಶ್ಮೆಂಟ್ ನಿಮಗೆ ಕೊಟ್ಟಿದ್ದೀರಾ. ಸೊ ಬೋರ್ ಹೊಡಿತಾ? ಎಷ್ಟು ಜನ ಬೋರ್ ಹೊಡಿತು? ಹಾಗಿದ್ರೆ ಕಂಟಿನ್ಯೂ ಮಾಡೋಣ ಮೀಟಿಂಗು. ಕಂಟಿನ್ಯೂ ಮಾಡೋಣ ಬೇಡವಾ? ಎಸ್, ಸೂಪರ್.
ಕಂಟಿನ್ಯೂ ಮಾಡ್ಬೋದು. ಮಾಡಿ ಓಕೆ, ಬ್ರೇಕ್ಫಾಸ್ಟ್ಗೆ ನಾಳೆ ಸ್ಟಾಪ್ ಮಾಡಿ ಸರ್ ಪ್ಲೀಸ್. ಬ್ರೇಕ್ಫಾಸ್ಟ್ ಸ್ಟಾಪ್ ಮಾಡಬೇಕು ಅಷ್ಟೇ. ನೀವು ಕಂಟಿನ್ಯೂಷನ್ ಇವಾಗ ಕಂಟಿನ್ಯೂ ಮಾಡಿ ಬ್ರೇಕ್ಫಾಸ್ಟ್ ಸ್ಟಾಪ್ ಮಾಡೋಣ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಎಲ್ಲ ಸೊ ನನಗೂ ಅರ್ಥ ಆಗುತ್ತೆ. ನಾನು ಒಂದೊಂದು ಟೈಮಲ್ಲಿ ಆ ಥರ ಕೂರ್ತಿದ್ದೆ ಒಂದು ಮೀಟಿಂಗ್ ಅಲ್ಲಿ, ಎಷ್ಟು ಮೊಳೆ ಹೊಡಿತಾರೆ ಗುರು, ಹೊಡೆದಿದ್ದು ಮೊಳೆನೇ ಎಷ್ಟು ಹೊಡಿತಾರೆ. ಸಿ ನಾನು ಕೂಡ ಒನ್ಸ್ ಆಫ್ ಆನ್ ಎ ಟೈಮ್ ಸ್ಟೂಡೆಂಟ್. ಸೊ ನಾನು ಕೂಡ ಒಬ್ಬ ಬೇರೆ ಕಂಪ್ನಿಯಲ್ಲಿ ಒಬ್ಬ ನೆಟ್ವರ್ಕರ್. ಬಟ್ ಥಿಂಕ್ ಡಿಫ್ರೆಂಟ್ ಅಂತ ಹೇಳ್ತಾರಲ್ಲ ಹಂಗೆ. ಸೊ ಅವಾಗ ಯೋಚನೆ ಮಾಡ್ತಿದ್ದೆ ಏನಂತ, ಈ ತರ ಇದ್ದಿದ್ರೆ ಚೆನ್ನಾಗಿರೋದು, ಈ ತರ ಯಾವ್ದಾದ್ರು ಕಂಪ್ನಿ ಬಂದಿದ್ರೆ ಚೆನ್ನಾಗಿರೋದು ಅಂತ ಯೋಚನೆ ಮಾಡ್ತಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಯಾರು ಮಾಡಿಲ್ಲ. ಅದಕ್ಕೆ ನಾನೇ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ಅಂಡ್ ಇಟ್ ಇಸ್ ನಾಟ್ ಎ ಸ್ಮಾಲ್ ಜರ್ನಿ, ಇಟ್ಸ್ ಆಲ್ಮೋಸ್ಟ್ 11 years ಜರ್ನಿ ಇನ್ ದಿಸ್ ಇಂಡಸ್ಟ್ರಿ. ನಂದು 11 ವರ್ಷದ ಜರ್ನಿ, 11 ವರ್ಷದ ಎಫರ್ಟ್, 11 ವರ್ಷದ ಕೂಸಿದು. ಇವತ್ತೆಲ್ಲ ನೀವು ನೋಡ್ತಿರೋದು ಕಲರ್ಫುಲ್ ಆಗಿ ಸೂಪರ್ ಆಗಿ ಕಾಣಿಸ್ತಿದೆ. ಅದರಿಂದ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇದೆ. ನಾಳೆ ಗೊತ್ತಾಗುತ್ತೆ ಸೊ ಏನೆಲ್ಲ ಇದೆ ಅಂತ. ಅಂಡ್ ನಾನು ಯಾವತ್ತೂ ಐ ಆಮ್ ವೆರಿ ಕ್ಲಿಯರ್, ಆನೆಸ್ಟ್ ಆಗಿ ನಾನು ಏನು ಇದೀನಿ ಅಷ್ಟೇ ಹೇಳ್ತೀನಿ. ಅಂಡ್ ನನಗೆ ಸಿಕ್ಕಾಪಟ್ಟೆ ಏನೋ MD ಅಂದ್ರೆ ಒಂದು ಮ್ಯಾನೇಜ್ಮೆಂಟ್ ಅಂದ್ರೆ ಅದಕ್ಕೊಂದು ಬಿಲ್ಡಪ್ ಮಾಡಿ ಇಟ್ಕೊಂಡಿದ್ದಾರೆ. MD ಅಂದ್ರೆ ಬರ್ತಾ ಇಲ್ಲಿ ಹೂವಲ್ಲಿ ಹಚ್ಕೊಂಡ್ ಬರ್ಬೇಕು, ಅವಾಗಲೇ MD ಅಂತ ಗೊತ್ತಾಯ್ತು. ಕರೆಕ್ಟಾ ಶಿವು? ಏನಿದೆ? ಇಲ್ಲಾಂದ್ರೆ ಜನ ಅಕ್ಸೆಪ್ಟೇ ಮಾಡಲ್ಲ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಇಲ್ಲೆಲ್ಲ ನಾವು ಅದಕ್ಕೆ ನೋ, ಅದ್ಯಾವುದಕ್ಕೂ ಅವಕಾಶ ಇಲ್ಲ. ಸೊ ವಿ ಆರ್ ಆಲ್ ಸೇಮ್, ನಾವೆಲ್ಲ ಒಂದೇ. ಸೊ ಒಂದೇ ಫ್ಯಾಮಿಲಿ, ನಾವು ನೀವೆಲ್ಲ ಸ್ಮಾರ್ಟ್ ಫ್ಯಾಮಿಲಿ ಮೆಂಬರ್ಸ್. ನನಗೆ ಆ ಥರದ್ದು ಯಾವ್ದು ಇಷ್ಟ ಇಲ್ಲ. ಐ ಆಮ್ ವೆರಿ ಆಲ್ವೇಸ್ ಸಿಂಪಲ್ ಆಗಿ ಇಷ್ಟಪಡ್ತೀನಿ. ನಾನು ಒಂದಷ್ಟು ಜನ ಲೆಜೆಂಡ್ಸ್ ನ ಫಾಲೋ ಮಾಡ್ತೀನಿ. ಯಾವ ತರ ಲೆಜೆಂಡ್ಸು? ರತನ್ ಟಾಟಾ ಅಂತವ್ರು ಫಾಲೋ ಮಾಡ್ತಿದ್ವಿ. ಸಿಂಪ್ಲಿಸಿಟಿ ಅಂದ್ರೆ ಏನು, ಹೆಂಗ್ ಸಿಂಪಲ್ ಆಗಿರ್ಬೇಕು. ಸೊ ಇವತ್ತು ಸೋಷಿಯಲ್ ಮೀಡಿಯಾ ನೋಡಿದ್ರೆ 2 ತರ ಇದೆ. ಎಷ್ಟು ಜನಕ್ಕೆ ಫೇಮಸ್ ಆಗ್ಬೇಕಂತ ಆಸೆ ಇದೆ? ಎಷ್ಟು ಜನಕ್ಕೆ ಫೇಮಸ್ ಆಗ್ಬೇಕಂತ ಆಸೆ ಇದೆ? ನಿಮ್ನೆಲ್ಲ ನೆಕ್ಸ್ಟ್ ಬಿಗ್ ಬಾಸ್ ಕಳ್ಸೋಣ. ನೀವು ಫೇಮಸ್ ಆಗಬೇಕಾ ಶಿವ? ಫೇಮಸ್ ಆಗ್ಬೇಕಾ ಸಕ್ಸಸ್ ಆಗ್ಬೇಕಾ? ಇವಾಗ ರಿಕ್ವೆಸ್ಟ್ ಮಾಡಿ, ಫೇಮಸ್ ಆದ್ರೆ ಎಷ್ಟು ಜನ, ಸಕ್ಸಸ್ ಆಗ್ಬೇಕಾದ್ರೆ ಎಷ್ಟು ಜನ? ಎಸ್, ಸಕ್ಸಸ್ಗೂ ಫೇಮಸ್ಗೂ ಡಿಫರೆನ್ಸ್. ಕರೆಕ್ಟ್ ಅಲ್ವಾ? ತುಂಬಾ ಜನ ಕನ್ಫ್ಯೂಷನ್ ಆಗ್ಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಜನ ನೋಡಿದಾಗ ಅವ್ರೇನೋ ಇದು ಆಗ್ಬಿಟ್ರು ಅಂತ. ಬಿಗ್ ಬಾಸ್ ಅಲ್ಲಿ ಯಾರೋ ವಿನ್ನರ್ ಆದ ಕತೆ ಏನಾಗಿದೆ? ಏನಾದ್ರು ಚೇಂಜ್ ಆಗಿದೆ ಲೈಫ್? ಏನಾಗಿರ್ಬೋದು? ಏನೂ ಆಗಿಲ್ಲ. ಒಂದು ವಿನ್ನರ್ ಅಂತ ಅಷ್ಟೇ ಬಂದಿತ್ತು. 50 ಲಕ್ಷ ಕೊಟ್ವಿ ಅಂದ್ರು. ಅದು ಪ್ರತಿ ವರ್ಷ ಒಂದು ಕಾಂಟ್ರವರ್ಸಿ ಇರುತ್ತೆ. 50 ಲಕ್ಷ ಬಂತ, ಟ್ಯಾಕ್ಸ್ ಕಟ್ಟಾಗಿ ಎಷ್ಟು ಬಂತು, ಕೆಲವರು ಬಂದೇ ಇಲ್ಲ ಅಂತ ಹೇಳ್ತಾರೆ. ಇವತ್ತರೂ ಗೊತ್ತಿಲ್ಲ. ಬಟ್ ಸಕ್ಸಸ್ಗೂ ಫೇಮಸ್ಗೂ ತುಂಬಾ ಲಾಟ್ ಆಫ್ ಡಿಫರೆನ್ಸ್ ಇದೆ. ಇವತ್ತು ಫೇಮಸ್ ಯಾರು ಬೇಕಾದ್ರೂ ಆಗ್ಬೋದು. ನಾನು ನಾಳೆ ಅದೊಂದು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಸೋಷಿಯಲ್ ಮೀಡಿಯಾ ಇಟ್ ಈಸ್ ಎ ವೆರಿ ಪವರ್ಫುಲ್ ಟೂಲ್. ನೀವೇನೋ ಒಂದು ಕೆಟ್ಟದ್ದು ಮಾಡಿದ್ರೆ ನೀವು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ, ನಿಮ್ಮನ್ನು ಫೇಮಸ್ ಮಾಡ್ಬಿಡ್ತಾರೆ. ಬಟ್ ಸಕ್ಸಸ್ ಆಗೋದಕ್ಕೆ ಯಾವುದೇ ಒಂದು ಶಾರ್ಟ್ ಕಟ್ ಫಾರ್ಮುಲಾ ಇಲ್ಲ. ಅದಕ್ಕೆ ನೀವು ಎಫರ್ಟ್ ಹಾಕ್ಲೇಬೇಕು, ಕಷ್ಟ ಪಡ್ಲೇಬೇಕು. ಸೊ ಎವ್ರಿ ಡೇ ಒಂದು ಪ್ರಾಕ್ಟೀಸ್ ಇರಬೇಕು. ನಿಮ್ಮ ಒಂದು ವಿಷನ್ ಕ್ಲಿಯರ್ ಆಗಿರಬೇಕು. ಒಂದು ಪ್ರಾಪರ್ ಡ್ರೀಮ್ ಏನ್ ಇಟ್ಕೊಂಡಿದ್ರೆ ಅಲ್ಲಿ ರೀಚ್ ಆಗ್ಬೇಕು ಅಂದ್ರೆ ಅದಕ್ಕೆ ತಕ್ಕಂತ ಪ್ರಿಪರೇಷನ್ ಇರ್ಬೇಕು. ಅದೆಲ್ಲ ಇದ್ರೆ ಮಾತ್ರನೇ ಸಕ್ಸಸ್. ಆ ಒಂದು ಸಕ್ಸಸ್ ನಿಮಗ್ ಬಂದ್ರೆ ಅದನ್ನ ನಿಮ್ಮ ಹತ್ರ ಕಿತ್ಕೊಳ್ಳೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಸೋಷಿಯಲ್ ಮೀಡಿಯಾ ಫೇಮಸ್ ಆಗಿದ್ದು ಇವತ್ತಾದ್ರೂ ನಾಳೆ ಬೆಳಗ್ಗೆ ಅವ್ನು ಯಾರಂತ ಗೊತ್ತಿರಲ್ಲ. ಇವತ್ತು ಮಧ್ಯಾಹ್ನ ಗೊತ್ತಿರೋ ನಾಳೆ ಬೆಳಗ್ಗೆ ಫುಲ್ ಸೆಲೆಬ್ರಿಟಿ. ಯಾವ್ದೋ ಒಂದು ಸಾಂಗ್, ನನ್ನ ಆ ತರ ಸಾಂಗ್ ಆಡ್ತೀನಿ. ಯಾವ್ದು ಹೇಳಿ? ಅಲ್ಲ, ಹೂವಿನ ಬಾಣ ಅಲ್ವಾ? ಎಷ್ಟು ಫೇಮಸ್ ಮಾಡಿದ್ರು. ಫೇಮಸ್ ಮಾಡಿ ಹಾಳಾಗಲಿ ಆ ಹುಡುಗಿ ಕರ್ಕೊಂಡು ಬಂದು ಸನ್ಮಾನ ಮಾಡ್ತಾರೆ. ಏನಪ್ಪ ಸಾಧನೆ? ಹೂವಿನ ಬಾಣದಂತೆ ಇದು ಸಾಧನೆ. ಇದಕ್ಕೆ ಹೇಳಿದ್ದು ಸಕ್ಸಸ್ಗೂ ಫೇಮಸ್ಗೂ ಬಹಳ ಡಿಫರೆನ್ಸ್ ಇದೆ. ಸಕ್ಸಸ್ ಇಟ್ ಈಸ್ ನಾಟ್ ಈಸಿ ಥಿಂಗ್. ಅಷ್ಟು ಈಸಿಯಾಗಿ ಬರಲ್ಲ. ಫೇಮಸ್ ಹೆಂಗ್ ಬೇಕಾದ್ರೆ ಆಗ್ಬಿಡ್ಬೋದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ವಾ? ಹಾಗಾಗಿ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ನೋ ಶಾರ್ಟ್ ಕಟ್. ನೀವು ಕಷ್ಟ ಪಡ್ಲೇಬೇಕು. ಅದೊಂದು ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಪಾಸ್ ಮಾಡ್ಕೊಂಡೇ ಬರ್ಬೇಕು. ಆ ಸ್ಟೇಜ್ ಅನ್ನ ಕ್ರಾಸ್ ಮಾಡ್ಕೊಂಡೇ ಬರ್ಬೇಕು. ಹಾಗಾಗಿ ನೀವೆಲ್ಲ ನಿಜವಾಗ್ಲೂ ಆಲ್ರೆಡಿ ನೀವು ಇಲ್ಲಿ ಪಾಸ್ ಆಗಿದ್ದೀರಾ. ಎಲ್ಲೋ ಒಂದು
ಇಯರ್ ಎಂಡಿಂಗ್ ಇದನ್ನ ಬಿಟ್ಟು ಇವತ್ತು ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳಿದ್ರೆ ನೀವು ಆಲ್ರೆಡಿ ಒಂದು ಸ್ಟೆಪ್ ಮುಂದೆ ಇಟ್ಟು ಆಗಿದೆ ಅಂತ ಅರ್ಥ. ಹಾಗಾಗಿ ಸೊ ನಾಳೆ ಇನ್ನ ಬ್ಯೂಟಿಫುಲ್ ತುಂಬಾ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಜೊತೆಗೆ ಅಂಡ್ ನಂದು ಒಂದಷ್ಟು ಲೈಫ್ ಸ್ಟೋರಿ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಅಂಡ್ ಇನ್ನೂ ಹೊಸ ಹೊಸ ವಿಚಾರಗಳು ಒಂದಷ್ಟು ಜೊತೆ ಬರ್ತೀನಿ. ಹಾಗೆ ನಿಮ್ಮಲ್ಲಿ ನಿಮ್ಮ ಒಂದಷ್ಟು ಜನದ್ದು ನಿಮ್ಮ ಒಂದು ಫೀಲಿಂಗ್ಸ್ ಅನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಇದೆ. ಇಲ್ಲಿ ಎಷ್ಟು ಜನ ರೆಡಿ ಇದ್ದೀರಾ? ನಿಮ್ಗೊಂದು ಚಾನ್ಸ್ ಇದೆ, ಓನ್ಲಿ ಲಿಮಿಟೆಡ್ ಅಷ್ಟೇ. ನಿಮ್ಮ ಒಂದು ಜರ್ನಿ ಎಂಟೈರ್ ಲೈಫ್ ಏನಾಗಿದ್ರಿ ಇವಾಗ ಏನಾಗಿ ಕೊಟ್ಟಿದ್ದೀರಾ ಅದೊಂದಷ್ಟು ಅವಕಾಶ ಸಿಗುತ್ತೆ. ಅಂಡ್ ಎಷ್ಟು ಜನದ ಹತ್ರ ಈಗ ಪ್ರೆಸೆಂಟ್ ದುಡ್ಡಿದೆ ಜೇಬಲ್ಲಿ ದುಡ್ಡಿದ್ಯಾ? 21 ರೂಪೀಸ್ ಇಟ್ಕೊಂಡಿದ್ದೀರಾ? ಅಲ್ಲ ಎಷ್ಟು ಕೊಟ್ಟರು ತಗೊಳ್ತೀನಿ ಎಷ್ಟ? ಓಕೆ. ಸೊ ಆದ್ರೆ ಆದಷ್ಟು ನಾಳೆ 21 ರೂಪೀಸ್ ಪಾಕೆಟ್ ಅಲ್ಲಿ ಇಟ್ಕೊಂಡು ಬನ್ನಿ. ಓಕೆ, ಎಷ್ಟು? 21 ರೂಪೀಸ್. ಚೇಂಜ್ ಏನಾದ್ರು ಇದ್ರೆ ಇಲ್ಲ ಇಸ್ಕೊಳ್ಳಿ. 1 ರೂಪಾಯಿ ಕಾಯಿನ್ ಬೇಕಾದ್ರೆ ನಾನು ಕೊಡ್ತೀನಿ ನಾನು. ಏನ್ ಮೇಡಮ್? 21 ರೂಪೀಸ್ ಮೇಡಮ್. ಅಲ್ಲ ಆಚೆ ಅಂದ್ರೆ ನಿಮ್ದು ಅಂದ್ರೆ ನೀವು ಇಲ್ಲಿಂದ ಹೋದ್ಮೇಲೆ 21 ಕಾಯಿನ್ ಅಲ್ಲ ಮೇಡಮ್, 21 ರೂಪಾಯಿ ಅಷ್ಟೇ. 20 ರೂಪೀಸ್ 1 ರೂಪಾಯಿ ಕಾಯಿನ್ ಅಷ್ಟೇ, ಇನ್ನೇನಿಲ್ಲ. 1 ರೂಪಾಯಿ ನಾನೇ ಕೊಡ್ತೀನಿ. ಆಯ್ತು, ನಾನು ಬೆಳಗ್ಗೆ ತರ್ತೀನಿ, 1 ರೂಪಾಯಿ ನಾನೇ ಕೊಡ್ತೀನಿ. ಓಕೆ, ಅಂಡ್ 21 ರೂಪೀಸ್ ಇಟ್ಕೊಳ್ಳಿ. ಅಂಡ್ ಒಂದು ವೈಟ್ ಪೇಪರ್ ಇಟ್ಕೊಳ್ಳಿ. ವೈಟ್ ಪೇಪರ್ ನಾಳೆ ಕೊಡ್ತಾರೆ ಬೆಳಗ್ಗೆ, ಅದನ್ನ ಇಟ್ಕೊಳ್ಳಿ. ಒಂದು ಫಾರ್ಮುಲಾ ಇದೆ ಹೇಳ್ಕೊಡ್ತೀನಿ. ಅಂಡ್ ಅದೆಲ್ಲ ಫಾರ್ಮುಲಾ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಲೈಫ್ ಅಲ್ಲಿ ಸಕ್ಸಸ್ ಆಗಬಹುದು. ನಾನು ಕೂಡ ಅದನ್ನ ಮಾಡಿದ್ದು ಅದಕ್ಕೆ. ಓಕೆ, ಸೊ ಅಂಡ್ ಇನ್ನೇನಾರು ಇದೆ ಸರ್ ಇವತ್ತಿನ ಟ್ರೈನಿಂಗ್ ಬಗ್ಗೆ? ಯಾರಾದ್ರೂ ಏನಾದ್ರು ಮಾತಾಡ್ತಾರೆ? 2 ಮಿನಿಟ್ಸ್ ಯಾರಾದ್ರೂ? ಎನಿಬಡಿ? 2-3 ಜನ ಬನ್ನಿ ಮೇಡಮ್. ಎಸ್, ಇನ್ನೊಬ್ರಿಗೆ ಹಳಬರಿಗಿಲ್ಲ, ಹೊಸಬ್ರಿಗೆ ಮಾತ್ರ. ನ್ಯೂ ಫೇಸ್ ನೀವು ಬನ್ನಿ ಸರ್. ನಿಮ್ಮ ಹೆಸರು? ಬನ್ನಿ ಸರ್. ಇನ್ನೊಬ್ರಿಗಿದೆ ಬನ್ನಿ ಸರ್. 3 ಜನ. ಇನ್ನೊಬ್ರು ಲೇಡಿಗೆ ಯಾರಿಗೆ ಇದೆ? ಲೇಡೀಸ್ಗೆ ನ್ಯೂ ಫೇಸ್, ಹಳಬರಿಗಿಲ್ಲ ಅಷ್ಟೇನಾ? ಮತ್ತೆ ಚಾನ್ಸ್ ಸಿಗಲ್ಲ ನೋಡಿ. ಲೇಡೀಸ್ಗೆ ಇನ್ನೊಬ್ಬರಿಗಿದೆ ಅವಕಾಶ. ಇವತ್ತಿನ ಒಂದು ಟ್ರೈನಿಂಗ್ ಬಗ್ಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ಮ ಐಡಿ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಮಿತ್ರಾ ಶಕ್ತಿ ಅಂತ, ಈಜಿಪುರದಿಂದ ಬಂದಿರೋದು. ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ಆಲ್ರೆಡಿ ನನ್ನ ನೆಟ್ವರ್ಕಲ್ಲಿ ಸಾರ್ ಹೇಳ್ದಂಗೆ ನನಗೂ ಎಕ್ಸ್ಪೀರಿಯನ್ಸ್ ಇತ್ತು. 4 ಇಯರ್ಸ್ ಮಾಡಿದ್ದೀನಿ ಆಲ್ರೆಡಿ. ಆದ್ರೂ ಅಲ್ಲಿಗೂ ಇಲ್ಲಿಗೂ ತುಂಬ ವ್ಯತ್ಯಾಸ ಇದೆ. ಹಾಗೂ ಎಂಟೈರ್ BTMಗೆ ಜನರಲ್ ಸೆಕ್ರೆಟರಿ ಆಗಿದೆ, ವುಮೆನ್ಸ್ ಜನರಲ್ ಸೆಕ್ರೆಟರಿ. ಆದರೂ ಏನೇ ಫೀಲ್ಡ್ ಮಾಡಲಿ ಆದರೆ ಈ ಥರ ಫೀಲ್ಡ್ನ ನಾನು ನೋಡಿಲ್ಲ. ಯಾಕಂದರೆ ಎಲ್ಲ ಸೈಡು ಕಾಲಿಲಿಯೋರು ತುಳಿಯೋರು, ಯಾಕಂದ್ರೆ ಇವ್ರ ಮೇಲ್ಗಡೆ ಬರಬಾರ್ದು, ಇವ್ರು ಹೆಣ್ಣು ಇವರು ಹೆಣ್ಣನ್ನ ಒಂದು ಸೀಟಿಗೆ ಕೂರಿಸಿದ್ರೆ ಇವ್ರ ಕೆಳಗಡೆ ನಾವು ವರ್ಕ್ ಮಾಡಬೇಕು. ಇದೆಲ್ಲ ನೋಡಿ ಫೇಸ್ ಮಾಡಿ ಎಲ್ಲ ಕಡೆನೂ ನೋಡಿ ಈಗ ಈ ಸ್ಟೇಜಿಗೆ ಬಂದೆ. ನಾನು ಬಂದ್ಬಿಟ್ಟು ದ ಬೆಸ್ಟ್ ಲೀಡರ್ ಆಗಿ ಜಯಲಲಿತಾ ಅಮ್ಮ ತಮಿಳ್ನಾಡು ಹಾಗೂ ವಿವೇಕಾನಂದ ಅವ್ರನ್ನ ಅಬ್ದುಲ್ ಕಲಾಂ ಜಿ, ಇವ್ರು 3 ಜನನ ಫಾಲೋ ಮಾಡೋದು ದ ಬೆಸ್ಟ್ ಲೀಡರ್ ಆಗಿ. ಚಿಕ್ಕ ವಯಸ್ಸಿಂದ ಮಾಡಿ ಈಗ ಈ ಸ್ಟೇಜ್ ಸಿಕ್ಕಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಮತ್ತು ಏನಂದರೆ ಇಲ್ಲಿ ಡಿಸಿಪ್ಲೈನ್ ಆಗಲಿ, ಮತ್ತು ಒಂದೊಂದು ಲೀಡರ್ಸು ತುಂಬ ಚೆನ್ನಾಗಿ ಅದ್ಭುತವಾಗಿ ಟ್ರೈನಿಂಗ್ ಕೊಟ್ಟರು. ಅದನ್ನು ನಾವು ಕಲಿಯೋದು ತುಂಬ ಇದೆ ಜೀವನದಲ್ಲಿ. ಇಲ್ಲಿ ಎಲ್ಲ ಕಲಿತಾ ಡೆಫಿನೆಟ್ ಆಗಿ ನೆಕ್ಸ್ಟ್ ಇಯರ್ಗೆ ಕಡೋರ್ಪತಿಯಾಗಿ ನಾನು ಹೇಳ್ತೀನಿ. ಈ ಒಂದು ಮಾತ್ರ ಅಲ್ಲ, ನನ್ನ ಜೊತೆ ಇರೋರು ನನ್ನ ಫ್ಯಾಮಿಲಿ ಅಂದರೆ ನನ್ನ ಸ್ಮಾರ್ಟ್ ಕ್ವಿಕ್ಕಲ್ಲಿ ಯಾರ್ಯಾರು ಇದ್ದಾರೆ ನನ್ನ ಜೊತೆ ಕೈ ಜೋಡಿಸಿದ್ರು, ಎಲ್ಲರೂ ನಿಲ್ಲಿಸ್ತೀನಿ ಅಂತ. ಅದು ಜೊತೆಗೆ ಹಾರ್ಡ್ ವರ್ಕ್ ಮಾಡಿಕೊಂಡು ಡೆಫಿನೆಟ್ ಆಗಿ ಬರ್ತೀವಂತ ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ನನ್ನ ಹೆಸರು ವೀಣಾ ಅಂತ. ನಾನು ಟೈಲರ್ ಕೆಲಸ ಮಾಡ್ಕೊಂಡಿದ್ದೆ. ನಾನು ಇಲ್ಲಿ ನಾನು ಇವತ್ತು ಬಂದಿಲ್ಲ ಅಂದರೆ ನನ್ನ ಲೈಫಲ್ಲಿ ನಾನು ಎಂಥ ಚಾನ್ಸ್ ಮಿಸ್ ಮಾಡ್ಕೊಂಡಿದ್ದೆ ಅಂತ ನನಗೆ ಗೊತ್ತಿಲ್ಲ. ನಾನು ತುಂಬ ಅಮೇಝಿಂಗ್ ಸರ್. ನನ್ನ ಲೈಫನ್ನು ಈ ಥರ ಯಾವತ್ತೂ ನೋಡಿಲ್ಲ, ನಾನು ನೋಡೋಕ್ಕೆ ಸಾಧ್ಯನೇ ಇಲ್ವೇನೋ. ನಾನು ಮುಂದೆ ಈಗ ನೋಡುತ್ತೀನಿ ಅಂದರೆ ಸ್ಮಾರ್ಟ್ ಕ್ವಿಕ್ಕಲ್ಲೇ. ನಾನು ಜೀವನ ಹೋಗಿ ಸ್ಮಾರ್ಟ್ ಕ್ವಿಕ್ಕಲ್ಲಿ. ಮತ್ತು
ಇನ್ನೊಂದು ಏನಂದ್ರೆ ಯಾವುದೇ ಮೀಟಿಂಗ್ ಅಲ್ಲಿ ನಾನು ಟೇಕ್ ಅವೇ ತಗೋತೀನಿ 3 ಪಾಯಿಂಟ್ಸ್. ಒಂದು ಬಂದ್ಬಿಟ್ಟು ಸುದೀಪ್ ಸರ್ ಅವ್ರು ಹೇಳಿದ್ರು, ಏನೇ ಬರ್ಲಿ ಓಕೆನಾ, ಪ್ರತಿ ಒಂದ್ರಲ್ಲಿನೂ ಬಿಲೀಫ್ ಅನ್ನೋದು ನಮ್ಮಲ್ಲಿ ಇರ್ಬೇಕು. ಯಾರೇ ನೆಗೆಟಿವ್ ಮಾತಾಡ್ಲಿ ಅದೊಂದು. ಮತ್ತೆ ಶಿವ ಸರ್ ಹತ್ರ ಒಂದು ಕ್ವಾಲಿಟಿ ನೋಡಿದೆ, ಯಾಕಂದ್ರೆ ಏನೇ ಇರ್ಲಿ ಒಂದು ಕಾನ್ಫಿಡೆಂಟ್ ಲೆವೆಲ್ ಅದು ಎದ್ದು ಕಾಣಿಸ್ಬೇಕು. ನಾವೇ ಕಾನ್ಫಿಡೆಂಟ್ ಇಲ್ಲ ಅಂದ್ರೆ ಏನ್ರಲ್ಲಿ ಮುಂದೆ ಬರಕ್ಕಾಗಲ್ಲ. ಮತ್ತೆ ಉದಯ್ ಸರ್ ಹತ್ರ ಬಂದ್ಬಿಟ್ಟು ಅವರು ತಾಳ್ಮೆಯಿಂದ ಪ್ರತಿ ಒಂದು ಮಗುಗೆ ಹೇಳ್ಕೊಟ್ಟಂಗೆ ನಮ್ಗೆ ಗೈಡೆನ್ಸ್ ಮಾಡ್ತಿದ್ದಾರೆ. ಈ 3 ಕ್ವಾಲಿಟಿನ ನಾನು ತಗೋತಿದ್ದೀನಿ. ಇದನ್ನ ಅಳವಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಬೆಸ್ಟ್ ಆಗಿ ಇರ್ತೀವಿ ಅಂತ ಧನ್ಯವಾದ. ಗುಡ್ ಈವ್ನಿಂಗ್ ಎಲ್ಲರಿಗೂ. ನನ್ನ ಹೆಸರು ರಾಘವೇಂದ್ರ ಅಂತ, ವೈಟ್ಪೇಟೆಯಿಂದ ವರ್ತೂರಿಂದ. ನಾನು ಈ ಸ್ಮಾರ್ಟ್ ಬುಕ್ಕಿಗೆ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಗ್ರೇಟ್ ಲೀಡರ್ ಕಲ್ಯಾಣ್ ಸರ್ ಅವರ ಅಂಡರಲ್ಲಿ, ನಾಗರಾಜ್ ಬಾದ್ಯ ಅಂತ ಇದ್ದಾರೆ, ಅವ್ರ ಅಂಡರಲ್ಲಿ ಬಂದೆ. ನಾನು ಆ್ಯಕ್ಚುಲಿ ಈ ಟ್ರೈನಿಂಗ್ಗೆ ಇವತ್ತು ಬರೋದಿರಲಿಲ್ಲ. ತುಂಬ ನಮ್ಮ MD ವಿಸಿಟ್ ಇತ್ತು ನಾನು ವರ್ಕ್ ಮಾಡೋ ಒಂದು ಸಂಸ್ಥೆಯಲ್ಲಿ. ನಮ್ಮ ಕಲ್ಯಾಣ್ ಸರ್ ಬಂದ್ಬಿಟ್ಟು ತುಂಬ ನನಗೆ ಫೋರ್ಸ್ ಮಾಡಿ, ನೀವು ಬರಲೇಬೇಕು, ನಿಮ್ಗೆ ಬಂದರೆ ನಿಮಗೆ ಅಟ್ಲೀಸ್ಟ್ 50 ಲಕ್ಷ ರೂಪಾಯಿ ನಿಮ್ಮ ನೆಕ್ಸ್ಟ್ ಡಿಸೆಂಬರ್ ನಿಮ್ಮ ಅಕೌಂಟಿಗೆ ಇರೋ ಥರ ಒಂದು ಟ್ರೈನಿಂಗ್ ಕೊಡ್ತೀವಿ. ಹೌದಾ, ಇದನ್ನು ಒಂದು ನೋಡೇ ಬಿಡೋಣ ಅಂತ ಹೇಳಿ ನೀವು ಬಿಲೀವ್ ಮಾಡ್ತೀರಿ ಅಲ್ವಾ, ನಾನು ಇವತ್ತು ಏನೋ ಒಂದು ಸುಳ್ಳು ಹೇಳಿ ಟ್ರೈನಿಂಗ್ ಬಂದಿದ್ದೀನಿ. MD ವಿಸಿಟ್ ನಾವು ಆಕ್ಚುಲಿ ನಾವು ಒಂದು ಮ್ಯಾನೇಜರ್ ಪೋಸ್ಟ್ ಅಲ್ಲಿ ಇರೋದು, MD ಜೊತೆಗೆ ಇರ್ಬೇಕು, ನಾವು ಶೆಡ್ಯೂಲ್ ಇರುತ್ತೆ. ಬಟ್ ಅದನ್ನ ಸುಳ್ಳು ಹೇಳ್ಬಿಟ್ಟು ನಂದು ಏನೋ ಪರ್ಸನಲ್ ವರ್ಕ್ ಇದೆ, ಊರಲ್ಲಿ ಹೋಗ್ಬೇಕು, ನನ್ನ ಹತ್ರ ಮೆಸೇಜ್ ಇದೆ ಹಾಕಿದ್ದು, ಈ ತರ ಪರ್ಸನಲ್ ವರ್ಕ್ ಇದೆ, ನಾನು ಹೋಗ್ಲೇಬೇಕು ಅಂತ ಹೇಳಿ ಮೆಸೇಜ್ ಹಾಕಿ ನಾನು ಫೋನು ಮಾಡಿಲ್ಲ. ಜಸ್ಟ್ ನಮ್ಮ ವೈಸ್ ಪ್ರೆಸಿಡೆಂಟ್ಗೆ ಮೆಸೇಜ್ ಹಾಕಿದೆ, ಆಯ್ತು ಓಕೆ ಅಂತ ಅವರು ಮೆಸೇಜ್ ಹಾಕಿದ್ರು. ಬಂದು ಇಂಥ ಒಂದು ಒಳ್ಳೆ ಅವಕಾಶನ ನಾನು ಮಿಸ್ ಮಾಡ್ಕೊಂತ ಇದ್ನಲ್ಲ ಅಂತ ನನಗೆ ಇವಾಗ ಈ ಟ್ರೈನಿಂಗ್ ಎಲ್ಲ ನೋಡಿ ಖುಷಿ ಆಯ್ತು. ಮತ್ತೆ ನನಗೆ ಎವ್ರಿ ಟೈಮ್ ಕಲ್ಯಾಣ್ ಸರ್ ಆಗಲಿ, ನಮ್ಮ ಮಂಜುನಾಥ್ ಸರ್ ಆಗಲಿ, ಏನೇ ಡೌಟ್ಸ್ ಇದ್ರು, ಏನೇ ನೆಗೆಟಿವ್ ಪಾಯಿಂಟ್ಸ್ ಇದ್ರು, ನೀವು ನೆಗೆಟಿವ್ ಆಗಬೇಡಿ, ಪಾಸಿಟಿವ್ ಆಗಿ ಅಂತೇಳಿ ಸಪೋರ್ಟ್ ಮಾಡ್ತಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ಮತ್ತೆ ನಾವು ಕೂಡ ಪಾಸಿಟಿವ್ ಆಗಿ ತಗೊಂಡು ಇದು ಮಾಡಲೇಬೇಕು ಅಂತ ಒಂದು ದೃಢ ನಿರ್ಧಾರ ತಗೊಂಡು ಇವತ್ತು ಬಂದಿದ್ದೀವಿ. ಈ ನೆಕ್ಸ್ಟ್ 2026 ಡಿಸೆಂಬರ್ ಅಲ್ಲಿ 1 ಕೋಟಿ ಇಲ್ಲ ಅಂದ್ರು 50 ಲಕ್ಷ ಅಂತೂ ನಮ್ಮ ಅಕೌಂಟ್ ಅಲ್ಲಿ ಬರೋ ತರ ನಾನು ಅಚೀವ್ ಮಾಡ್ತೀನಿ ಅಂತ ಒಂದು ಮಾತು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಗುಡ್ ಈವ್ನಿಂಗ್ ಸರ್. ಸರ್, ನನ್ನ ಹೆಸರು ಮೊಹಮ್ಮದ್ ಮೀರ್ ಅಂತ ಹೇಳ್ಬಿಟ್ಟು, ನಾನು ವರ್ತೂರಿಂದಾನೆ. ವರ್ತೂರ್ ಅಂದ್ರೆ ಎಲ್ಲರಿಗೂ ಗೊತ್ತಿರ್ಬೋದು. ಬಟ್ ಈ ಒಂದು ಸಂಸ್ಥೆಗೆ ನನಗೆ ಪರಿಚಯ ಮಾಡಿಕೊಟ್ಟಿರೋದು ತಾಜ್ ಪಾಷಾ ಅಂತೇಳಿ, ಅದ್ರ ಮೇಲೆ ಇರೋದು ನಮ್ಮ ಸುಮಿತ್ರಾ ಅವರೇ. ಜೊತೆಯಲ್ಲಿ ಈ ಒಂದು ಬಿಸ್ನೆಸ್ಗೆ ನಾನು ಬರೋದು ಮುಖ್ಯ ಕಾರಣ ಏನಂದ್ರೆ, ನಾನು ಒಂದು 4 ಜನಕ್ಕೆ ಒಳ್ಳೇದು ಮಾಡಬೇಕು. ನಾನು ದುಡ್ಡು ಕೊಡಕ್ಕೆ ಸಾಧ್ಯ ಇಲ್ಲ, ನಮ್ಮ ಕಡೆಯಿಂದ ಒಂದು 4 ಜನಕ್ಕೆ ಒಳ್ಳೇದನ್ನ ದಾರಿ ತೋರಿಸ್ಬೇಕು. ಕಾರ್ಬಲ್ಲ ಅಥವಾ ಹೋಗಲ್ಲ ಅಥವಾ ಕರ್ಬಲ್ಲ ಅಂದ್ರೆ ನಾವು 4 ಜನಕ್ಕೆ ಒಳ್ಳೇದ್ ಮಾಡಕ್ ಹೋದ್ರೆ ಖಂಡಿತ ನಮ್ಗೆ ದೇವರು ಒಳ್ಳೇದ್ ಮಾಡೇ ಮಾಡುತ್ತೆ. ಜೊತೆಯಲ್ಲಿ ಇದರಲ್ಲಿ ಯಾವ ಕಂಡೀಷನ್ ಕೊಟ್ಟಿದ್ದಾರೆ, ABC ಅಂತ. ಅಟೆಂಡ್ ಆಫ್ ದ ಮೀಟಿಂಗ್, ಬಿಲೀವ್ ದ ಕಂಪನಿ, ಕಾಂಪಿಟೇಟಿವ್ ಮೈಂಡ್. ಅಂದ್ರೆ ನಾವು ಯಾವುದೇ ಇಂಥ ಸೆಮಿನಾರ್ ಇರ್ತದೆ, ಆ ಸೆಮಿನಾರ್ಗೆ ನಾವು 100% ಬರಬೇಕು. ಇಲ್ಲಾಂದ್ರೆ ನಮ್ಗೆ ಯಾವುದೇ ನಾಲೆಜ್ ಬರಕ್ ಸಾಧ್ಯ ಇಲ್ಲ. ತಾಯಿಗೆ ಯಾವ ತರ ನಾವು ಬಿಲೀವ್ ಮಾಡ್ತೀವಿ, ತಾಯಿಗೆ ನಾವು ಯಾವತ್ತೂ ಬರೆಯೋದಕ್ಕೆ ಸಾಧ್ಯ ಇಲ್ಲ. ತಾಯಿ ನಮ್ಗೆ ಯಾವ ತರ ನಮ್ಗೆ ನೋಡ್ಬರ್ತೀವಿ, ತಾಯಿ ಬಗ್ಗೆ ನಾವು ಯಾವತ್ತೂ ಸಂಶಯ ಪಡೋದಿಲ್ಲ. ಆ ತರ ನಮ್ಮ ಸುದೀಪ್ ಗೌಡ ಸರ್ ರೋಲ್ ಮಾಡೆಲ್ ಆಗಿದ್ದಾರೆ ಅಂದ್ರೆ ರಿಯಲಿ ಗ್ರೇಟ್ ಸರ್. ಇನ್ಸ್ಪೈರ್ ಆಗಿದ್ದಾರೆ. ಇದು ಸಾಮಾನ್ಯ ಕೆಲಸ ಅಲ್ಲ. ಈ ಒಂದು ಕೆಲಸ ತುಂಬಾ ಮಹಾನ್ ಕೆಲಸ. ಕಾರಣ ಎಷ್ಟೋ ಜನ ಇವತ್ತು ನಮ್ಮ ಜೊತೆಲಿರೋ, ನಾವು ಇಂಥ ಸಮಯ ಬಂದ್ರೆ ನಾವು ಹೋಗ್ಬಿಟ್ಟು ಆರ್ಡಿನರಿ ಜನ ಆರ್ಡಿನರಿ ಮಾತು ಹೇಳ್ಕೊಂಡು, ಕಾಲ ಕಳ್ಕೊಂಡು, ಟೈಮ್ ಲಾಸ್ ಮಾಡ್ಕೊಂಡು ಎಲ್ಲ ಹೋಗಿದ್ವಿ. ಇವತ್ತು ನಾವು ಏನು ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಆಚೆ ಕಡೆ ಇರೋರಲ್ಲ ಆರ್ಡಿನರಿ ಪರ್ಸನ್, ಆರ್ಡಿನರಿ ಆಲೋಚನೆ ಅವ್ರದ್ದು. ಇಲ್ಲಿರೋದು ತುಂಬಾ ದೊಡ್ಡ ಕಾನ್ಸೆಪ್ಟ್ಗಳು. ಎಲ್ಲರೂ ಬಂದಿದ್ದೀವಿ, ಕರೋಡ್ಪತಿ ಆಗ್ಬೇಕು. ಸೊ ಈ ಒಂದು ಸೆಮಿನಾರ್ ಅಲ್ಲಿ ಯಾರ್ಯಾರು ಕೂತಿದ್ದಾರೆ, ನಮ್ಮ ಯೂಸ್ ಹೇಳ್ತಾ ಇದ್ರು ಉದಯ್ ಶೆಟ್ಟಿ ಸರ್, ಮೊಹಮ್ಮದ್ ಪೇ ನೀನು ಈ ಪ್ಲಾಟ್ಫಾರ್ಮ್ ಅಲ್ಲಿ ಬಂದಿದ್ಯಾ, ನಾನು ಡೈರೆಕ್ಷನ್ ಕೊಡ್ತೀನಿ. ಸುದೀಪ್ ಸರ್ ಯಾವ ರೋಲ್ ಮಾಡೆಲ್ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ ಹಾದಿ, ಅದನ್ನ ನಾನು ಈಗ ಒಂದೇ 1 ವರ್ಷ ಮಾಡು.
ಆ 1 ವರ್ಷ ನೀನ್ ಮಾಡಿದ್ರೆ ನಿನ್ಗೆ ಇಂಜಿನ್ ತರ ನಾನು ಕರ್ಕೊಂಡು ಹೋಗ್ಬಿಟ್ಟು ನಿನ್ನ ದಳನ ಮುಟ್ಸೋದಕ್ಕೆ ನಾನು ಇರ್ತೀನಿ ಅಂತ ನನಗೆ ಒಂದು ಮಾತು ನಮ್ಮನೇಲಿ ಬಂದು ಅವರು ಪರ್ಸನಲ್ ಆಗಿ ಭೇಟಿಯಾಗಿದ್ರು ಸರ್. ಅವ್ರ ಒಂದು ಮಾತನ್ನ ನಾನು ಕೇಳಿ ನಾನು ಅವ್ರ ಮಾತನ್ನ ಬಿಲೀವ್ ಮಾಡಿ ಇವತ್ತು ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಇದ್ರಲ್ಲಿ ಸುಮಾರು ಫಸ್ಟ್ ಏನಾಗುತ್ತೆ ಗೊತ್ತಾ, ನಾನು ಎಷ್ಟೊಂದು ಸ್ಪೀಡ್ ಆಗಿ ತಗೊಂಡಿದ್ದೀನಿ ಅಂದ್ರೆ ಇದು ಬಂದ ತಕ್ಷಣ ನಾನು ಸುಮಾರು 8 ID ಮಾಡಿದ್ದೆ. ಅದರಲ್ಲೇ ನನಗೆ ಸ್ವಲ್ಪ ಮಿಸ್ಯೂಸ್ ಆಗಿದೆ ಸರ್. ನನ್ನ IDs ಅಲ್ಲಿ ನನಗೆ ಮಿಸ್ಯೂಸ್ ಆಗಿದೆ, ಅದು ಸರಿಪಡಿಸ್ಕೊಡ್ಬೇಕು ನೀವು. ಕಾರಣ ಯಾಕೆಂದ್ರೆ ನೋಡಿ, ಇವಾಗ ನಾನು ಬೇರೆ ಫೀಲ್ಡ್ ಅಲ್ಲಿ ಒಂದು ಸಣ್ಣ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ. ಒಂದು ಏನು ಹಾಸಿಗೆ ವ್ಯಾಪಾರ. ಈ ವ್ಯಾಪಾರದಲ್ಲಿ ನಮ್ಗೆ ಬೇರೆ ಫೀಲ್ಡ್ ಅಲ್ಲಿ ನಾವು ಏನೇನೋ ಮಾತಾಡ್ತೀವಿ, ಬಟ್ ಇಲ್ಲಿ ಬಂದ್ಬಿಟ್ಟು ಈ ಒಂದು ಬಿಸ್ನೆಸ್ ಅಲ್ಲಿ ನಾನು ABCD ಕಲಿಬೇಕು. ನಾನು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜೋಶಿ ನಾನು ಮಾಡ್ಬಿಟ್ಟೆ. ಅದು ನನ್ನ ಮಾಡಿರೋ ಕೆಲಸಕ್ಕೆ ನನಗೆ ಮಿಸ್ಯೂಸ್ ಆಗಿದೆ, ಅದು ಸರಿಪಡ್ತೀನಿ ಅಂತ ನನ್ನ ಮಾತು. ಅದಾಗತ್ತೆ ದಟ್ ಈಸ್ ಟ್ರೈನಿಂಗ್ ಆಗತ್ತೆ. ಜೊತೆಯಲ್ಲಿ ಈ ಒಂದು ಬಿಸ್ನೆಸ್ಗೆ ಯಾವ ಮಹಾನ್ ಮನುಷ್ಯ ಬಂದಿದ್ದಾರೆ ಅಂದ್ರೆ, ನನ್ನ ಜೀವನದಲ್ಲಿ ನನಗೂ 59 ಇಯರ್ಸ್ ಆಗಿದೆ. ಆ 59 ಇಯರ್ಸ್ ಅಲ್ಲಿ ನಾನು ಸುಮಾರು ಏಳು ಬೀಳು ಕಷ್ಟ ಸುಖ ಎಲ್ಲ ನೋಡಿದ್ದೀನಿ, ಸುಮಾರು ನೋಡಿದ್ದೀನಿ. ಬಟ್ ಇಂಥ ಒಂದು ಮಹಾನ್ ಕೆಲಸ ಮಾಡೋರು ಇಂಥ ಒಂದು ಸಿಂಪಲ್ ಆಗಿ ಬಂದಿದೆ ಅಂದ್ರೆ, ನಾವು ನೋಡಿ ಹಾಸಿಗೆ ಕೆಲಸ ಮಾಡೋರು ಈ ತರ ಬಂದಿದ್ವಿ. ಬಟ್ ಇಂಥ ಸಿಂಪಲ್ ಸಕ್ಸಸ್ ಇಂದ ಒಂದು ಕೆಲಸ ಹೋಗ್ಬೇಕು ಇದ್ದಾರಂದ್ರೆ ನಾವು ಮುಂದೆ ಇದೆ ನಾವು ಮಾಡ್ಬೋದು. ಬಟ್ ನಾವು ಅವ್ರ ಜೊತೆನಲ್ಲಿ ಎಲ್ಲ ಸೇರಿ ಈ ಒಂದು ಮಾತಿಗೆ ಯಾವ್ದು ನಾವು ಇಲ್ಲಿ ಬಂದಿದ್ದೀವಿ, ನಾವೆಲ್ಲ ದೊಡ್ಡ ಕಳ್ಸಿದ್ಕೊಂಡು ಯಾಕೆ ಬಂದಿದ್ದೀವಿ ಸರ್. ಫಸ್ಟ್ ಟೈಮ್ ಮಾತಾಡ್ತಾ ಇರೋ ಸರ್. ಬಟ್ ಇದ್ರಲ್ಲಿ ಏನೇ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಏನಂತಾರಂದ್ರೆ, बुरा ढूंढने चला तो बुरा कोई नहीं मिला, अपने दिल में ढूंढा तो मुझसे बुरा कोई नहीं मिला. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ. ಫಸ್ಟ್ ನಾನ್ ಸರಿ ಇದ್ದೀನಾ? ನಾನ್ ಸರಿ ಇದ್ರೆ ಇನ್ನೊಬ್ಬರನ್ನ ಸರಿಪಡಿಸ್ಬೋದು. ಬಟ್ ನಾನು ಏನು ಮಾಡಕ್ಕಾಗೋದಿಲ್ಲ. ಇಂಥ ಅವಕಾಶದಲ್ಲಿ ನಂಗೆ ನಂಬ್ಕೊಂಡು ಬಂದಿರೋದು ಅಸ್ಗರ್ ಪಾಷಾ ಇರ್ಬೋದು, ಇಲ್ಲ ನಮ್ಗೆ ನೂರವ್ರು ಇರ್ಬೋದು. ಬಟ್ ನಾನು ಅವ್ರಿಗೆ ಒಂದು ಭಾಷೆ ಕೊಟ್ಟಿದ್ದೀನಿ. ನಮ್ಮ ಉದಯ ಸ್ವಾಮಿ ಈ ತರ ಹೇಳಿದ್ರೆ, ನಿನ್ ಬಾಪ ಅವ್ರು ಹುಬ್ಳಿಯಿಂದ ಇಲ್ಲಿ ಹೋಗಿ ಬಂದಿದ್ದಾರೆ. ಅವ್ರ ಕಮಿಟ್ಮೆಂಟ್ ಏನೇ ತ್ಯಾಗ ಮಾಡಿ ಅವರೆಲ್ಲ ಅಷ್ಟೊಂದು ಅದನ್ನ ತ್ಯಾಗ ಮಾಡಿ ಅದನ್ನ ಸ್ಯಾಕ್ರಿಫೈಸ್ ಮಾಡಿ ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಯರ್ ನಾವು ನನ್ನ ಟೀಮ್ ಕಡೆಯಿಂದ ನಾನು ತರ ಕರ್ಕೊಂಡಿದ್ದೀವಿ. ವಂಡರ್ಫುಲ್. Thank you, madam. Thank you all of you. Thank you. So, thank you very much. ನೋಡಿ, ಟ್ರೈನಿಂಗ್ ತಗೊಂಡ್ಮೇಲೆ ಜೋಶ್ ಹೆಂಗ್ ಬಂದಿದೆ, ಅದಕ್ಕೆ ನೋಡಿ ಎಲ್ರಿಗೂ ಚಾನ್ಸ್ ಸಿಗಲ್ಲ. ನೋಡಿ ನಮ್ಮ ಇವರು ಸರ್ ವಾಪಸ್ ಬನ್ನಿ ಸರ್. ಇನ್ನು ಅಲ್ಲೇ ಇದ್ದಾರ? ಓಕೆ, ನಾನು ಹಾಡು ಹೇಳಿದ್ದಷ್ಟೇ, ಹಾಡನ್ನ ಕೂತ್ಕೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಇವತ್ತಿನ ಒಂದು ಟ್ರೈನಿಂಗ್ ಬಗ್ಗೆ ಹೇಳಿದಿರಾ. ಅಂಡ್ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವ್ರದೇ ಆದಂತ ಒಂದೊಂದು ಟ್ಯಾಲೆಂಟ್ ಇರುತ್ತೆ, ಅವ್ರದೇ ಆದಂತ ಒಂದು ಪಾಯಿಂಟ್ಸ್ ಆಫ್ ವ್ಯೂ ನಲ್ಲಿ ಅವರು ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿರ್ತಾರೆ. ಅಂಡ್ ರಿಯಲಿ ಪ್ರೌಡ್ ಆಫ್ ಯು. ಏನೋ ನಿಮ್ಮೆಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ನಿಮ್ಮೆಲ್ಲ ಕಮಿಟ್ಮೆಂಟ್ ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡಿದ್ದೀರಾ. ಅಂಡ್ ಈ ಒಂದು ಟ್ರೈನಿಂಗ್ ಅನ್ನ ಯೂಸ್ಫುಲ್ ಮಾಡ್ಕೊಳ್ಳಿ. ಬರೀ ಟ್ರೈನಿಂಗ್ ಕೇಳಿದ್ವಿ, ಮತ್ತೆ ಅಲ್ಲಿ ಹೋದ್ವಿ, ಈ ಕಡೆಯಿಂದ ಆಚೆ ಹೋಗ್ತಿದ್ದಂಗೆ ಫೋನ್ ಆನ್ ಮಾಡಿ, ಸೊ ಮತ್ತೆ ಅದೇ ಒಂದು ಪ್ರಪಂಚಕ್ಕೆ ಹೋಗೋದಕ್ಕಿಂತ ಥಿಂಕ್ ಡಿಫರೆಂಟ್ ಅಷ್ಟೇ. ಅವ್ರು ಆಲ್ರೆಡಿ ಹೇಳಿದ್ರು. ಸೊ ಅಲ್ಲಿ ಎಷ್ಟೊಂದು ಜನ ಹೊರಗಡೆ ಬೇರೆ ತರ ಯೋಚನೆ ಮಾಡ್ತಾ ಇದಾರೆ, ಬಟ್ ಇಲ್ಲಿ ನಾವು ಬೇರೆ ತರ ಯೋಚನೆ ಮಾಡ್ಕೊಂಡು ಬಂದಿದೀವಿ ಅಂತ. ಸೊ ಅದನ್ನ ಒಂದು ದಿನಕ್ಕಷ್ಟೇ, ಒಂದು ವಾರಕ್ಕಷ್ಟೇ ಲಿಮಿಟ್ ಮಾಡ್ಕೊಳ್ಳೋದು ಬೇಡ. ಥ್ರೂಔಟ್ ದ ಇಯರ್ ನಮ್ಮ ಜರ್ನಿನಲ್ಲಿ ಅದನ್ನ ನಾವು ಅಳವಡಿಸ್ಕೋಬೇಕಾಗುತ್ತೆ. ಸೊ ಅದನ್ನೆಲ್ಲ ಮಾಡ್ತಾ ನಾವೆಲ್ಲ ಸಕ್ಸಸ್ ಆಗೋಣ. 2026 ಅಲ್ಲಿ ನಾವೆಲ್ಲ ಒಂದು ದೊಡ್ಡ ಮಟ್ಟಿಗೆ ಬೆಳೆಯೋಣ ಅಂತ ಹೇಳ್ತಾ, ಅಡ್ವಾನ್ಸ್ ನ್ಯೂ ಇಯರ್ ವಿಶಸ್ ನನ್ನ ಕಡೆಯಿಂದ ಕೂಡ ತಿಳಿಸ್ತಾ, ನಿಮ್ಮೆಲ್ಲರೂ ಒಳ್ಳೇದಾಗ್ಲಿ ಅಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್, ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ನನ್ನ ಒಂದು ಮಾತನ್ನ ಮುಗಿಸ್ತಾ, ಯಾರು ಎಕ್ಸಿ ಚಂದ್ರನ ಶಿವನ ಯಾರು ಎಕ್ಸಿ ಶಿವನ ಶಿವ ಮೈಕ್ ಹ್ಯಾಂಡ್ ಓವರ್ ಮಾಡಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್. ಸೊ ಅವರ ಒಂದು ಬಿಜಿ ಶೆಡ್ಯೂಲ್ ಅಲ್ಲಿ ಇದ್ರೂ ಕೂಡ 2025 ನಲ್ಲಿ ನಿಮ್ಮ ಮಾತು ಫೈನಲ್ ಆಗಿ ಬೇಕು ಸರ್ ನಿಮ್ಮ ಸ್ಪೀಚ್ ಅಂತ ಕೇಳೋದಕ್ಕೆ. ಸೊ ಅವ್ರು ಹೇಳಿದ್ರು ಕಾರಲ್ಲಿ ಹಿಂಗ್ ಬರ್ತಿದ್ದಂಗೆ ಸರ್ ಬನ್ನಿ ಸರ್ ಏನೂ ಆಗಲ್ಲ ಅನ್ಕೊಂಡು ಕರ್ಕೊ ಬಂದ್ವಿ. ನಿಜ ಸರ್ ಹೇಳ್ದಂಗೆ MD ಅಂದ ತಕ್ಷಣ ಏನೋ ಒಂದು ವಿಷನ್ ಎಲ್ರಿದ್ವಿ, ಓ ಹಾಗೆ ಬರ್ತಾರೆ ಹೀಗೆ ಬರ್ತಾರೆ ಅಂತೆಲ್ಲ. ಸೊ ನಿಜವಲ್ಲೂ ಸರ್ ನೀವು ಹಿಂಗೆ ಏನಿಲ್ಲ ನಮ್ಗೆ ಅದೇ ಇಷ್ಟ ಸರ್, ನಮ್ಗೆ ಆ ಥರ ಬೇಡ ತೋರ್ಸೋದಕ್ಕೆ. ಸೊ ಅಂತ ಹೇಳ್ತಾ ಸೊ 2025ರ ಲಾಸ್ಟ್ ಅವರ ಗೋಲ್ಡನ್ ವರ್ಡ್ಸ್ ನಮಗೆ ಸಿಕ್ಕಿದೆ. ಒಂದು ಅದ್ದೂರಿ ಚಪ್ಪಾಳೆ ಸರ್ಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಹಾಗೆ ಎಸ್ 6:45. ಸೊ ಎಕ್ಸಾಕ್ಟ್ ಆಗಿ ಇವಾಗ ಸೊ 1 hour ಟೈಮ್ ಇದೆ ಇವತ್ತಿನ ಡೇ ಒಂದು. ಸೊ 2025 ಇವತ್ತಿನ ಲಾಸ್ಟ್ ಡೇ ಕಲರ್ಫುಲ್ ಆಗಿತ್ತ 100%. ಎಸ್ ಮೈ ಡಿಯರ್ ಫ್ರೆಂಡ್. ಸೊ ಇವತ್ತಿನ ಡೇ ಕಲರ್ಫುಲ್ ಆಗಿತ್ತು. ಬಟ್ ಬೆಳಗ್ಗೆನೆ ಹೇಳಿದ್ದೆ ನಾನು, ಏನ್ ಹೇಳಿದೆ ಫಸ್ಟ್ ವರ್ಡ್ ಏನ್ ಹೇಳಿದೆ, ಎಲ್ಲಿಂದ ಸ್ಟಾರ್ಟ್ ಮಾಡಿದೆ, ಅದಕ್ಕಿಂತ ಹಿಂದೆ ವರ್ಡ್ ಎಲ್ಲ ಇತ್ತು. ಅದಕ್ಕಿಂತ ಮುಂಚೆ ಏನ್ ಹೇಳಿದೆ, ಏನಾಗ್ಬೇಕು, ಎಸ್ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಇವತ್ತಿದ್ದು ಬೇಕಾಗಿತ್ತು ಸರ್. ನಾಳೆಯಿಂದ ನಮ್ಮ ಲೈಫ್ ನಮ್ಮ ಗೋಲ್ಸ್ ನಾವು ಅನ್ಕೊಂಡಿರೋ ತರ ಬದುಕಬೇಕು. ಸೊ 2026 ಅಲ್ಲಿ ನಾವು ಅನ್ಕೊಂಡಿರೋದು ರೀಚ್ ಆಗ್ಲೇಬೇಕು ಅಂತಂದ್ರೆ ಬದಲಾಗ್ಲೇಬೇಕು, ಪರಿವರ್ತನೆ ಆಗ್ಬೇಕಲ್ವಾ. 100% ಮೆಗಾ ಫ್ರೆಂಡ್ಸ್. ಇವಾಗಿಂದ ಈ ಕ್ಷಣದಿಂದ ನಾವು ಪರಿವರ್ತನೆಗೊಳ್ಳೋಣ ಅಂತ ಹೇಳ್ದ. ಸೊ ಇನ್ನ 1 hour ಟೈಮ್ ಅಲ್ಲಿ ನೀವೆಲ್ಲರೂ ಕೂಡ ಫ್ರೆಶ್ ಅಪ್ ಆಗೋರು, ಫ್ರೆಶ್ ಅಪ್ ಆಗಿ ಫ್ಯಾಮಿಲಿಗೆ ಫೋನ್ ಮಾಡಬೇಕು, ವಿಶ್ ಮಾಡಬೇಕು ಅನ್ನೋರು ವಿಶ್ ಮಾಡಿ. ಸೊ ಎಕ್ಸಾಕ್ಟ್ 8 o'clock ಅಂದ್ರೆ 7:45ಗೆ ನೀವೆಲ್ಲರೂ ಕೂಡ ಸೊ ಗಾರ್ಡನ್ ಅಲ್ಲಿ ಒಂದು ಪ್ಲೇಸ್ ಇದೆ, ಅಲ್ಲಿ ಒಂದು ಫೈರ್ ಕ್ಯಾಂಪ್ ಎಲ್ಲ ಇರುತ್ತೆ, ನಿಮ್ಗೆ ಸ್ನಾಕ್ಸ್ ಇರುತ್ತೆ. ಸೊ ಅಪ್ ಟು 10 o'clock ತನಕ ನಿಮ್ಗೆ ಸ್ನಾಕ್ಸ್ ಇರುತ್ತೆ. ಸೊ ವೆಜ್ ನಾನ್ ವೆಜ್ ಸ್ನಾಕ್ಸ್ ಇರುತ್ತೆ. ಸ್ನಾಕ್ಸ್ ನ ಎಂಜಾಯ್ ಮಾಡ್ತಾ ಹಾಗೆ ವಿತ್ ನಮ್ಮ ಕಂಪನಿಯ ಫೌಂಡರ್ ಜೊತೆ ನಾವೆಲ್ಲರೂ ಕೂಡ ಒಂದು DJ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಒಂದು ನ್ಯೂ ಇಯರ್ ಲಾಸ್ಟ್ 2025 ನ ಸೆಲೆಬ್ರೇಟ್ ಮಾಡೋಣ. ರೆಡಿನಾ? ಎಸ್, ಯಾರು ಮಿಸ್ ಮಾಡ್ಕೋಬಾರ್ದು. ಹಾಗೆ ಯಾರು ರೆಸಾರ್ಟ್ ಗೇಟ್ ಇಂದ ಹೋಗ್ಬಾರ್ದು, ಅಲ್ಲ ಇಡುಕಬಾರ್ದು, ಸರಿನಾ? ಆ ಕಡೆನೂ ನೋಡ್ಬಾರ್ದು, ಈ ಕಡೆ ನೋಡ್ಬಾರ್ದು. ಹೆಸರು ಇವತ್ತು ಯಾಕೆ ಅಂದ್ರೆ ಸೊ ಆ ಒಂದು ಕಂಟ್ರೋಲ್. ಸೊ ನೋಡಿದ್ರಲ್ಲ ಫೋಟೋನ, ರಾಕ್ಷಸ ತರ ಇದ್ದದ್ದು, ಆ ರಾಕ್ಷಸನ್ನ ಸೊ ಈ ಕಂಪನಿನಲ್ಲಿ ಚಾಕ್ಲೇಟ್ ಬಾಯ್ ಮಾಡಿದ್ಯಾರು, ಕರೆಕ್ಟಲ್ವಾ? ಸೊ ಬೆಳಗ್ಗೆ ನಾವು ಆಲ್ರೆಡಿ ಹೇಳಿದ್ವು. ಸೊ ಆ ಒಂದು ಸೊ ಅವ್ರು ಹೇಳ್ದಂಗೆ ಸೊ ನೀವು ಲೈಫ್ ಅಲ್ಲಿ ಇಡುಕ್ ನೋಡ್ಬಾರ್ದು ಅಂತ ಹೇಳೋದಕ್ಕೆ ಅದನ್ನ ಸ್ಟಾಪ್ ಮಾಡೋದಕ್ಕೆ ಇವತ್ತಿಲ್ಲಿ ನಿಂತಿದ್ದೀವಿ ಸರ್. ಸೊ ಅದಕ್ಕೆ ನಾವು ಅದನ್ನ ಹೇಳ್ತಾ ಇದೀವಿ. ಸರ್ ಹೇಳಿದ ತಕ್ಷಣ ನಾನ್ ಆಲ್ಕೋಹಾಲ್ ಪಾರ್ಟಿ ಅಂದ್ರು. ನಾನ್ ಆಲ್ಕೋಹಾಲ್ ಪಾರ್ಟಿನ ಬರ್ತಾರ ಜನ, ನಾವು ನಡೀದೀವಿ, ಓಕೆನಾ? ನಮ್ಗಾಲ ಕಲ್ಸ್ಕೊಟ್ಟಿದ್ದಾರೆ, ನಿಜವಾಗ್ಲೂ ಬರ್ತಾರ ಅಂತ ಹೇಳಿದ್ವಿ. ಸೊ ಇಷ್ಟು ಜನ ನಿಜವಾಗ್ಲೂ ಇವತ್ತು ಬಂದಿದ್ದೀರಾ ಅದಕ್ಕೆ ಸರ್ ಹೇಳ್ದಂಗೆ ನಾವು ಕೂಡ ಅಷ್ಟೇ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ. ಸೊ ಯಾರು ಕೂಡ ದಯವಿಟ್ಟು ಸೊ ಹೊರಗಡೆ ಹೋಗೋದು ಏನ್ ಮಾಡೋದು ಅದೆಲ್ಲ ಬೇಡ. ಸೊ ನಾವೆಲ್ಲರೂ ಒಂದು ಫ್ಯಾಮಿಲಿ ಇವತ್ತು ಹ್ಯಾಪಿ ಆಗಿ ಕಲರ್ಫುಲ್ ಆಗಿ ಸೆಲೆಬ್ರೇಟ್ ಮಾಡೋಣ, ಸರಿನಾ? ಎಸ್, ಯಾರು ಮಿಸ್ ಮಾಡಬಾರ್ದು, ಯಾರು ರೂಮ್ ಅಲ್ಲಿ ಇರಬಾರ್ದು. ಟೇಬಲ್ ಕ್ಯಾಪ್ಟನ್ ವೆರಿ ಇಂಪಾರ್ಟೆಂಟ್. ನೀವು ನಿಮ್ಮ ಟೇಬಲ್ ಅಲ್ಲಿ ಯಾರಿದ್ದಾರೆ ಅಷ್ಟು ಜನ DJ ಹತ್ರ ಇದ್ದಾರೆ ಅಂತ ನೋಡ್ಕೋಬೇಕು, ಓಕೆನಾ? ಶಾರ್ಪ್ 8 o'clockಗೆ ನಾವು ಅಲ್ಲಿ ಸ್ನಾಕ್ಸ್ ಎಂಜಾಯ್ ಮಾಡೋಣ. ಹಾಗೆ 10:30ಗೆ ಕ್ಲೋಸ್ ಆಗುತ್ತೆ. ಎಷ್ಟೊತ್ತಿಗೆ? 10:30ಗೆ, 10:00ವರೆಗೆ ಡಿನ್ನರ್ ಕ್ಲೋಸ್ ಆಗುತ್ತೆ. ಡಿನ್ನರ್ ನ ಮುಗಿಸ್ಕೊಂಡು ಆಸ್ ಯೂಸಲ್ ಪುನಃ ನಾವು DJ ಹತ್ರನೇ ಬರೋಣ. ಎಕ್ಸಾಕ್ಟ್ 12 o'clockಗೆ ಕೇಕ್ ಕಟಿಂಗ್ ಇರುತ್ತೆ, ಎಲ್ಲರಿಗೂ ಕೇಕ್ ಇರುತ್ತೆ. ಕೇಕ್ ಸೆಲೆಬ್ರೇಟ್ ಮಾಡೋಣ, ಕೇಕ್ ಕಟಿಂಗ್ ಮಾಡೋಣ. ಸೊ ಖುಷಿಯಾಗಿ 2025 ನ ಕಳಿಸ್ಕೊಟ್ಟು ತುಂಬಾ ಹ್ಯಾಪಿ ಆಗಿ 26 ನ ವೆಲ್ಕಮ್ ಮಾಡ್ಕೊಳ್ಳೋಣ. ನಾನು ಹೇಳೋದಲ್ಲ, ಫಸ್ಟ್ ಟೈಮ್ ನಾನು ತುಂಬಾ ಖುಷಿಯಾಗಿ ನನ್ನ ಒಂದು 32 ವರ್ಷದ ಜರ್ನಿನಲ್ಲಿ ನನ್ನ ಬೆಸ್ಟ್ ವರ್ಷ ಯಾವ್ದಪ್ಪ ಅಂದ್ರೆ ಸೊ 2025, ಕರೆಕ್ಟ್ ಅಲ್ವಾ? ನಾನು ಆಲ್ರೆಡಿ ಹೇಳ್ತೀನಿ 2025 ನನ್ನ ಬೆಸ್ಟ್ ಲೈಫ್ ಆಗಿದೆ, ಬೆಸ್ಟ್ ಇಯರ್ ಆಗಿದೆ. ಅದಕ್ಕಿಂತ ಕಲರ್ಫುಲ್ ನನಗೆ 2026 ಇದೆ. ಅಷ್ಟು ಎಕ್ಸೈಟ್ ಆಗಿದ್ದೀನಿ 26 ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ. ಅಷ್ಟು ರೂಟ್ ಮ್ಯಾಪ್ ಗಳನ್ನ ಹಾಕೊಂಡಿದ್ದೀನಿ. ಅದೆಲ್ಲ ಡ್ರೀಮ್ಸ್ 26 ಅಲ್ಲಿ ನಾವೇನೆಲ್ಲ ಕನ್ಸಿಟ್ಕೊಂಡಿದೀವಿ, ಏನೆಲ್ಲ ಮಾಡಕೊಂಡಿದೀವಿ, ಅದೆಲ್ಲದೂ ಕೂಡ ನಾಳೆ ಫುಲ್ ಡೇ ಕಲರ್ಫುಲ್ ಆಗಿ ನಮ್ಮ ವಿತ್ ನಮ್ಮ ಸಂಸ್ಥಾಪಕರು ನಮ್ಮ ಪಾಲಿನ ದೇವರ ಜೊತೆ ನಾಳೆ ಮಾತಾಡೋಣ. ರೆಡಿನಾ? ಎಸ್. ಸೊ ಎಕ್ಸಾಕ್ಟ್ ಆಗಿ 7 ಗಂಟೆಗೆ ಡಿನ್ನರ್ ಹತ್ರ ಬನ್ನಿ, ಸಾರಿ ಅದು DJ ಹತ್ರ ಬನ್ನಿ. ಅಪ್ ಟು 12 o'clock ತನಕ ಇರುತ್ತೆ. 12:15 12 ಕಾಲ್ಗೆ ಎಕ್ಸಾಕ್ಟ್ ನೀವೆಲ್ಲ ರೂಮ್ ಲಾಕ್ ಆಗಿರ್ಬೇಕು, ಓಕೆನಾ?
ಆಮೇಲೆ ಅಲ್ಲೂ ಇನ್ನೂ ಟೈಮ್ ಪಾಸ್ ಮಾಡಬೇಕು. 12 ಕಾಲಿಗೆ ಎಲ್ಲ ರೂಮ್ಗೆ ಹೋಗಿ ಸೇರ್ಕೋಬೇಕು, ಮಲ್ಕೋಬೇಕು. ಕರೆಕ್ಟಾಗಿ ನಾಳೆ ಮಾರ್ನಿಂಗ್ 6 o'clock ಅಗೇನ್ ಗಾರ್ಡನ್ ಅಲ್ಲಿ ಇರಬೇಕು. ರೆಡಿನಾ? ಮಾರ್ನಿಂಗ್ 6 o'clock ಒಂದು ಒಳ್ಳೆ ಆಕ್ಟಿವಿಟಿ ಇದೆ, ಗೇಮ್ ಆಕ್ಟಿವಿಟಿ ಇದೆ. ಎಲ್ಲರೂ ಕರೆಕ್ಟಾಗಿ ಶಾರ್ಪ್ 6ಗೆ ಬರಬೇಕು. ಹೊರಗಡೆ ಬಂದ್ರೆ 7:15 ತನಕ ಹೊರಗಡೆ ಇರ್ತೀವಿ. ಆಮೇಲೆ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿ ನಾಳೆಗೆ ಬೇಗ ಹೋಗ್ಬೇಕು. ಫ್ಯಾಮಿಲಿಗೆ ಅಟ್ಲೀಸ್ಟ್ 1-2 ಅವರ್ ಇಯರ್ ಫಸ್ಟ್ ದಿನ ಟೈಮ್ ಕೊಡಬೇಕು. ಅಂದ್ರೆ ನಾಳೆ ಶಾರ್ಪ್ 9 o'clock ನಿಮ್ಮ ಟೇಬಲ್ ಅವರು ಕ್ಯಾಪ್ಟನ್ ನಿಮ್ಮ ಟೀಮ್ ನ ಕರ್ಕೊಂಡು ಕೂರಿಸ್ಕೋಬೇಕು. ರೆಡಿನಾ? ಶಾರ್ಪ್ 9 o'clock, 1 ನಿಮಿಷ ಲೇಟ್ ಆಗೋದು ಬೇಡ. ಎಕ್ಸಾಕ್ಟ್ 9 o'clock ನಮ್ಮ ಸಂಸ್ಥಾಪಕರು ಸ್ಟೇಜ್ ಅಲ್ಲಿ ಇರ್ತಾರೆ. ಓಕೆ? ಎಸ್ ಅಂತ ಹೇಳ್ತಾ ಸೊ ವಿಶ್ ಯು ಆಲ್ ದ ಬೆಸ್ಟ್. ಹಾಗೆ ಎಲ್ಲರೂ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಡೇನಲ್ಲಿ ಮಾಸ್ಟರ್ ಆಫ್ ಸರ್ಮನಿ ಮಾಡಿದಂತ ನಮ್ಮ ಚಂದ್ರ ಸರ್ಗೆ ಒಂದು ಜೋರು ಚಪ್ಪಾಳೆ ಕೊಡೋಣ. ಹಾಗೆ ಒಂದು ನಡೆಸ್ಕೊಂಡಿರುವಂತ ಅವರ ಗ್ರೇಟ್ ಲೀಡರ್ ಸುರೇಶ್ ಶೆಟ್ಟಿ ಸರ್, ಕಲ್ಯಾಣ್ ಸರ್, ಸುನೀಲ್ ಶರ್ಮಿ ಕೂಡ ಒಂದು ಜೋರು ಹಾಗೆ 2025ರಲ್ಲಿ ತುಂಬಾ ಒಳ್ಳೆ ಮೆಮೊರೀಸ್ ಕೊಟ್ಟಂತ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನಮ್ಮ ಲೈಫ್ ಅಲ್ಲಿ ಆಗೋದಕ್ಕೆ ಸಪೋರ್ಟ್ ಮಾಡಿದಂತ, ನಮ್ಮ ಲೈಫ್ ಅಲ್ಲಿ ಇಷ್ಟು ಬದಲಾವಣೆಗಳನ್ನ ತಂದಂತ